ನಾನಲ್ಲದ ನಾನಾಗಿ ಬದುಕುವುದು ನರಕ ಅಂತ ಮಹಾಮಂಡಲೇಶ್ವರ್ ಮಹೇಶ್ವರ್ ಲಟಪಟ ಸ್ವಾಮೀಜಿ ರೂಮಿ ಹರೀಶ್ ಅವರು ಹೇಳಿದ್ದಾರೆ. ಸೊ ಅದರಿಂದ ಶುರು ಮಾಡ್ತಾ ಇದ್ದೀವಿ. ಏಕೆಂದರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಅವರಲ್ಲದ ಅವರೇ ಆಗಿ ಬದುಕ್ತಾ ಇರ್ತಾರೆ ಒಂದಲ್ಲ ಒಂದು ಹಂತದಲ್ಲಿ. ಬಟ್ ಇದು ಯಾವಾಗ ತುಂಬ ಇಂಟೆನ್ಸ್ ಆಗಿ ನಮ್ಮ ದೇಹಕ್ಕೆ ಅಂಟ್ಕೊಂಡಿರುತ್ತೆ, ನಮ್ಮ ಮನಸ್ಸಿಗೆ ದೇಹಕ್ಕೆ ಸಂಬಂಧ ಇಲ್ಲದೆ ಹೋಗುವಾಗ ಆಗೋ ಒಂದು ಯಾತನೆ, ಅದು ಹೆಚ್ಚು ಜನ ಯೋಚನೆ ಮಾಡಿರ್ಲಿಕ್ಕಿಲ್ಲ. ಒಂದು ಇದು ಅಷ್ಟಕ್ಕೆ ಸೀಮಿತ ಆಗಿರೋದಲ್ಲ. ಇದು ಈ ಒಂದು ಸಿಂಕ್ರಿನಿಟಿ ಇಲ್ಲದೆ ಇರೋ ಒಂದು ಮನಸ್ಸು ಮತ್ತು ದೇಹಕ್ಕೆ ಸಿಂಕ್ರಿನಿಟಿ ಇಲ್ಲದೆ ಇರೋ ಒಂದು ವಿಷಯ ಇಡೀ ಸಮಾಜವನ್ನು ಪ್ರಶ್ನೆ ಮಾಡುತ್ತೆ. ಸಮಾಜ ಪರಿಸ್ಥಿತಿ, ವ್ಯವಸ್ಥೆ, ಸಮಾಜ ನಿರ್ಮಾಣ ಅದನ್ನೇ ಪ್ರಶ್ನೆ ಮಾಡುತ್ತೆ. ಆ ಹಂತದವರೆಗೂ ಹೋಗುತ್ತೆ. ಆ ಜೋಡಣೆ ಅಂದರೆ ಜೋಡಣೆಯಾಗಿಲ್ಲದಿರುವಂತಹ ಒಂದು ದೇಹ ಮತ್ತು ಮನಸ್ಸಿನ ಜೋಡಣೆ ಅದೆಷ್ಟರ ಮಟ್ಟಿಗೆ ಹೋಗುತ್ತೆ ಅಂತಂದರೆ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುತ್ತೆ, ಆಡಳಿತ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುತ್ತೆ. ಯಾವುದು ಬರೀ ಪರಲಿಂಗ ಕಾಮಕ್ಕೆ, ಪರಲಿಂಗ ಪ್ರೇಮಕ್ಕೆ ಮಾತ್ರ ಸೀಮಿತವಾಗಿರುವ ಒಂದು ಆಡಳಿತ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುತ್ತೆ. ಮುಂದೆ ಒಂದು ಹೆಜ್ಜೆ ಹೋಗಿ ಪ್ರೀತಿಯನ್ನು ಪ್ರಶ್ನೆ ಮಾಡುತ್ತೆ. ನೀನು ಇಂಥವ್ರಿಗಷ್ಟೇ ಮಾತ್ರ ನಾನು ಪ್ರೀತಿ ಕೊಡ್ತೀನಿ ಅಂತ ಹೇಳಿರೋದು ಅಂತ ಒಂದು ಪ್ರಶ್ನೆ ಮಾಡುತ್ತೆ. ಇಂಥವ್ರಿಗೆ ಮಾತ್ರ ನಾನು ಒಂದು ಲೈಂಗಿಕ ಸುಖ ಕೊಡೋಕ್ಕಾಗೋದು, ಇಂಥವ್ರಿಗೆ ಮಾತ್ರ ಮಕ್ಕಳ ಸುಖ ಕೊಡಲಿಕ್ಕಾಗೋದು, ಈ ಥರ ಎಲ್ಲ ಪ್ರಶ್ನೆ ಮಾಡುತ್ತೆ. ಸೊ ಹಾಗಾಗಿ ಇನ್ಫ್ಯಾಕ್ಟ್ ನೋಡೋಕ್ಕೆ ಹೋದರೆ ನಮಗೆ ನಮ್ಮ ಪ್ರೀತಿ ಪ್ರೇಮ ಏನಿದೆ ಅದು ಬೇರೆಯವರ ಎಲ್ಲ ಒಂದು ತಾವಾಗಿ ಬದುಕಕ್ಕಾಗದೇ ಇರೋವರ ಹೋರಾಟಗಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಏನನ್ನೋ ಬೇರೆನೂ ಪ್ರಶ್ನೆ ಮಾಡುತ್ತೆ. ಆದರೆ ಆ ಪ್ರಶ್ನೆಗಳನ್ನ ಎದುರಿಸಕ್ಕೆ ಆಗದೇ ಇರೋವಂಥ ಸಮಾಜ ಏನು ಮಾಡ್ತವೆ, ತುಂಬ ಸುಲಭವಾಗಿ ನಮ್ಮ ಪ್ರಶ್ನೆಯನ್ನು ಭಾಳ ನೀಚವಾಗಿ ಒಂದು ಸೆಕ್ಸಿಗೆ ಮಾತ್ರ ಸೀಮಿತ ಮಾಡುತ್ತೆ. ಇದೊಂದು ಒಳ್ಳೆ ಕಾನ್ಸ್ಪಿರಸಿ, ಅಂದರೆ ಒಂದು ಸಂಚು, ಈ ಸಮಾಜದ ಸಂಚು. ನಾವೆಲ್ಲೋ ಏನೋ ಸೀರಿಯಸ್ ಆಗಿ ಏನೋ ಒಂದು ದೊಡ್ಡ ಪ್ರಶ್ನೆ ಕೇಳ್ತಿರ್ಬೇಕಾದ್ರೆ ಸಖತ್ ಅದನ್ನು ಕೆಳಗಿಳಿಸ್ಬಿಟ್ಟು, ನಿಮಗೆ ಈ ಥರ ಸೆಕ್ಸ್ ಮಾಡ್ತೀರಾ ಅಲ್ವಾ, ಈ ಥರ ಸೆಕ್ಸ್ ಮಾಡ್ತೀರಾ ಅಲ್ವಾ, ನೀವು ಸರಿಗಿಲ್ಲ ಅಲ್ವಾ, ನೀವು ಹಿಂಗಲ್ವಾ ಅಂತ ಇಳಿಸ್ಬಿಟ್ರೆ, ನಮ್ಮ ಪ್ರಶ್ನೆಯ ಘನತೆಯನ್ನು ಇಳಿಸ್ಬಿಟ್ಟ ತಕ್ಷಣ ನಾವೇನೂ ಆಗಿರಲ್ಲ ಅವ್ರಿಗೆ ಉತ್ತರ ಕೊಡಲಿಕ್ಕೆ. ಈ ಸಂಚಿನಿಂದ ಆಚೆ ಬರೋಕ್ಕೆ ನಾವು ಕಳೆದ ಒಂದು ಹಾಗೆ ನೋಡಿದ್ರೆ ಭಾರತದಲ್ಲಿ ಒಂದು 50 ವರ್ಷದಿಂದ ಹೋರಾಟ ಶುರುವಾಗಿದೆ. ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕ್ವೇರ್ ಫೆಮಿನಿಸಮ್ ಅಂತ ಹೇಳಿ ಬಹಳಷ್ಟು ಹೋರಾಟ ಶುರು ಮಾಡಿತ್ತು 1980ರಲ್ಲಿ. ಮತ್ತು ಬೆಂಗಳೂರಲ್ಲಿ ಹಂಗೆ ನೋಡೋಕೆ ಹೋದರೆ 95ರಿಂದ ಈ ಇಡೀ ಹೋರಾಟ ಶುರುವಾಯಿತು. ಬೇರೆ ಬೇರೆ ಡಿಸ್ಟ್ರಿಕ್ಟ್ ಜಿಲ್ಲೆಗಳಿಂದ ಶುರುವಾಗೋಕ್ಕೆ ಮುಂಚೆ ಬೆಂಗಳೂರಿನಲ್ಲಿ ಶುರುವಾಯಿತು. ಆಬ್ವಿಯಸ್ಲಿ ಕ್ಯಾಪಿಟಲ್ಲು. ಫೈರ್ ಸಿನಿಮಾ ಮೊದಲನೇ ಅದು ಆ ಥರ ಬಂದಾಗ ನಡೆದಂಥ ಒಂದು ಯುದ್ಧ, ಇಡೀ ಇಂಡಿಯಾದಲ್ಲೇ ಯುದ್ಧ ನಡೀತು. ಸಿನಿಮಾ ಥಿಯೇಟರ್ ಸುಟ್ಟಾಕಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಎಲ್ಲ ಮಾಡಿದರು. ಹಾಗಂತ ಅದಕ್ಕೆ ಹಿಂದೆ ನಾವು ಇರಲಿಲ್ಲ ಅಂತ ಅಲ್ಲ. ಆದರೆ ಈ ದಾಖಲೆ ಮಾಡಿರೋದಿದೆಲ್ಲ ಒಂದು ಇತಿಹಾಸದ ದಾಖಲೆ. ಆ ಇತಿಹಾಸದ ದಾಖಲೆ ಮಾಡಲಿಕ್ಕೆ ನಮಗೆ ಏನೆಲ್ಲ ಬೇಕು? ಜನರ ನೆನಪುಗಳು. ಏಕೆಂತಂದರೆ ನಮ್ಮಂಥ ಹಂಚಿಗೆ ದೂಡಲ್ಪಟ್ಟವರ ವಿಷಯಗಳನ್ನು ನೆನಪಿಟ್ಕೊಳ್ಳೋಕ್ಕೆ ಯಾವುದೇ ರೀತಿಯಾದ ಆಬ್ಲಿಗೇಷನ್ನೇ ಇಲ್ಲ ನಮ್ಮ ಮೇನ್ ಸ್ಟ್ರೀಮ್ ಜನಕ್ಕೆ. ತುಂಬ ಸುಲಭ ಮರ್ತು ಬಿಡ್ತಾರೆ. ಫೈರ್ ಸಿನಿಮಾ ಅಂತಂದರೆ ಇವತ್ತಿಗೂ ಜನರಿಗೆ ನೆನಪಿರೋದು ಶಬನಾ ಆಜ್ಮಿ ಮತ್ತು ಅವಳು ಅವರಿಬ್ಬರು ಮಧ್ಯೆ ನಡೆಯುವಂಥ ಸೆಕ್ಸ್. ಅದು ಬಿಟ್ಟರೆ ಬೇರೆ ಏನೂ ಅವರಿಗೆ ನಿಲ್ಲೋದಿಲ್ಲ. ಸೊ ಹಿಂಗಿರ್ಬೇಕಾದ್ರೆ ಅದು ಇಡೀ ಫೈರ್ ಸಿನಿಮಾ ಎಬ್ಬಿಸಿದಂಥ ಒಂದು ಹೋರಾಟದ ಚಾಲನೆ ಕೊಡ್ತದೆ. ಸೊ ಆ ರೀತಿಯಾದ ಒಂದು ದಾಖಲೆ
ನಮ್ಮಲ್ಲಿ ಇದುವರೆ ತನಕ ಯಾರೂ ಮಾಡಿಲ್ಲ. ಒಂದು ಹೆಜ್ಜೆ ಮುಂದೆ ಹೋದರೆ 2000ದಿಂದ 2010ವರೆಗೂ ನೋಡೋಕ್ಕೆ ಹೋದರೆ ನಮ್ಮಲ್ಲಿ ಸಾಕಷ್ಟು ಜನ ಇರಲಿಲ್ಲ, ಬೆರಳೆಣಿಕೆ ಜನ ಇದ್ದರು ತಮ್ಮ ಜೀವನಗಳನ್ನು ಬರೆದಿಡೋಕ್ಕೆ. ಅದರೊಳಗೆ ಮೊದಲು ಇಡೀ ಇಂಡಿಯಾದಲ್ಲಿ ಮೊದಲು ಆ ಥರ ಬಂದಿದ್ದು ಲಿವಿಂಗ್ ಸ್ಮೈಲ್ ವಿದ್ಯಾ ಅವರದ್ದು, ಐ ಆಮ್ ವಿದ್ಯಾ ಅಂತ. ಅದರೊಳಗೆ ಇದ್ದಿದ್ದು ಕಾಂಪ್ಲಿಕೇಶನ್ಸು, ತನ್ನ ಜಾತಿ, ತನ್ನ ಹೋರಾಟ, ತನ್ನ ಪ್ರೀತಿ, ತನ್ನ ವರ್ಗ, ಮತ್ತು ಅವರು MPhil ಕೂಡ ಮಾಡಿದ್ರು. ಅವರು ಒಂದು ಕಡೆ ಹೇಳ್ತಾರೆ, ನಾನು ಈ ಥರ ಹುಟ್ಟಿದ್ದು ತುಂಬ ಒಳ್ಳೆಯದಾಯಿತು, ಇಲ್ಲ ಹೆಣ್ಣಾಗಬೇಕು ಅಂತ ಇಷ್ಟು ಆಸೆ ಪಡ್ತೀನಿ, ಆದರೆ ಹೆಣ್ಣಾಗಿ ಏನಾದರೂ ಹುಟ್ಬಿಟ್ಟಿದ್ದಿದ್ರೆ ಯಾವುದೋ ಕುಡ್ಕ ಗಂಡನ ಮದುವೆ ಮಾಡ್ಕೊಂಡು ಅವನ ಕೈಲಿ ಹೊಡೆಸ್ಕೊಂಡು ಒಂದು 4 ಮಕ್ಕಳು ಹೆತ್ತಿ ನಾನು ಈ ಲಿವಿಂಗ್ ಸ್ಮೈಲ್ ವಿದ್ಯೆ ಆಗಿರ್ತಿತ್ತ ಅಂತ ಕೇಳ್ತಾಳೆ. ಸೊ ಆ ಥರದೊಂದಷ್ಟು ಜೀವನ ಬೇರೆ ದಾರಿ ತೆಗೆದಿಟ್ಬಿಡುತ್ತೆ. ಸೊ ಇಲ್ಲಿ ನಮ್ಮ ಜೊತೆ ಇರೋರು ಮಂಜಮ್ಮ ಮತ್ತು ಮಾಳವಿಕಾ ಮತ್ತು ನಮ್ಮ ತುಂಬ ಪ್ರೀತಿಯ ಪ್ರೇಮಿ ಅಕ್ಕೈ ಪದ್ಮಶಾಲಿ. ಅಕ್ಕೈ ಮತ್ತು ನಾನು ಸುಮಾರು 20 ವರ್ಷಗಳಿಂದ ಪರಿಚಯ. ಸೊ ಅಕ್ಕೈ ಅಂದ ತಕ್ಷಣ ಒಂದು ಆಟೋಮೆಟಿಕ್ ಪ್ರೇಮ ಫಕ್ಕಂತ ಆಚೆ ಬರುತ್ತೆ. ಮಂಜಮ್ಮ ಜೋಗತಿ ಅವರು ಅವರ ಹಾಡು, ಅವರ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಬಂದು ಅಷ್ಟೊಂದು ಕೆಲಸ ಮಾಡಿ ಅವರಿಗೆ ಪದ್ಮಶ್ರೀ ಅವಾರ್ಡೆಲ್ಲ ಬಂದಿದೆ. ಅವ್ರ ಬಗ್ಗೆ 2 ಪುಸ್ತಕಗಳು ಬಂದಿದೆ, ಆಟೋಬಯೋಗ್ರಫಿ. ಇದು ತುಂಬ ಅತ್ಯಂತ ಅಚ್ಚರಿ ತರಿಸುತ್ತೆ. ಒಂದು ಇಂಗ್ಲೀಷ್ನಲ್ಲಿ ಬರೆದವರು ಬೇರೆ ಬರೆದಿದ್ದಾರೆ, ಕನ್ನಡದಲ್ಲಿ ಬರೆದವರು ಬೇರೆ ಬರೆದಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಕನ್ನಡ ಭಾಳ ಅರ್ಥವಾಗುತ್ತೆ. ಸೊ ಹಾಗೆ ಮಾಳವಿಕಾ ಬಂದು ಒಬ್ಬರು ಕವಿ, ಬರಹಗಾರರು, ಮತ್ತು ಇಷ್ಟು ಉದ್ದ ಓದಿದ್ದಾರೆ. MA, BA, MPhil, ಆಮೇಲೆ TCH, BA, B.Ed, MA, M.Ed, ಏನಾದರೂ ಇದೆಯಾ? ಸೊ ಅದೊಂಥರ ಖುಷಿ ಆಗುತ್ತೆ ಕೇಳಿದಾಗ. ಯಾಕೆಂತಂದರೆ ನಾವೆಲ್ಲ ಓದುವಾಗ ಆದಷ್ಟು ಡಿಸ್ಟ್ರ್ಯಾಕ್ಟ್, ಇವಾಗ ಸಖತ್ ತಲೆ ಓಡಿಸೋಕೆ ಟ್ರೈ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಅಕ್ಕನ ಬಗ್ಗೆ ಹೇಳಬೇಕಂದ್ರೆ, ಒಂದು ಚಿಕ್ಕ ಮಗು ಬಂದು ಫಸ್ಟು ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ಅಂತ ನಮ್ಮದು ಹಿಜ್ರಾ ಹಬ್ಬ ಟೈಮಲ್ಲಿ ತಾನೇ ಬಂದು ನಾನು ವೆಲ್ಕಮ್ ಇನ್ವೊಕೇಶನ್ನ ಹಾಡ್ತೀನಿ ಅಂತ ಇಷ್ಟು ಸ್ಟ್ರಾಂಗಾಗಿ ಹೇಳಿದ್ರಂದರೆ, ನಾನು ಫಮೀಲಾ ಕಾಜನ್ನ 3 ಜನ ಇದ್ವಿ. ನಮಗೆ ಇಲ್ಲ ಅಂತ ಏನೋ ಹೇಳೋಕ್ಕೆ ಆಗಿಲ್ಲ. ಆಯ್ತಮ್ಮ ಅಂತ ಹೇಳಿ ಕೈ ಕೊಟ್ವಿ. ನಾವೇನೋ ಏನೋ ಆಗತ್ರಪ್ಪ ಅನ್ನೋಷ್ಟೊಳಗೆ ಒಂದು ಒಳ್ಳೆ ವಾಯ್ಸು ಅತ್ಯದ್ಭುತವಾಗಿ ಹಾಡ್ತು, ಖುಷಿಯಾಗೋಯ್ತು. ಅವತ್ತಿಂದ ಫ್ರೆಂಡ್ಶಿಪ್. ಅದಾದಮೇಲೆ ಅಫ್ಕೋರ್ಸ್ ಹಾಡುಗಳನ್ನು ಭಾಳ ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ಲ ಮಾಡಿರೋರು. ಹೋರಾಟವನ್ನು ಒಂದು ಬೇರೆ ಹಂತಕ್ಕೆ ತೊಗೊಂಡು ಹೋಗಿದ್ದಾರೆ ಅಂತ ಹೇಳೋದಾದರೆ ಅದು ಅಕ್ಕೈ ಪದ್ಮಶಾಲಿ ಇವತ್ತು. ಏಕೆ ಅಂತಂದರೆ ರಾಜಕೀಯ ಲೆವೆಲ್ನಲ್ಲಿ ಒಂದು ರೆಪ್ರೆಸೆಂಟೇಷನ್ ಬೇಕು ಅನ್ನೋದಕ್ಕೆ ಈ ಹಂತಕ್ಕೆ ತೊಗೊಂಡು ಹೋಗಿರೋದು ತುಂಬಾ ಅಮೇಝಿಂಗ್ ಕೆಲಸ ಅನಿಸುತ್ತೆ. ಫೋಕಸ್ಸು, ಕಳೆದ 10 ವರ್ಷದ ಫೋಕಸ್ಸು, 10 ವರ್ಷದ ಒಂಥರ ಬಿಡದೆ ಕೆಲಸ ಮಾಡಿರೋ ಒಂದು ಫೋಕಸ್ಸು. ಆಮೇಲೆ ಏನಾದರೂ ಬಂದರೆ ಭಾಳ ಕ್ರಿಟಿಕಲ್ ಆಗಿ ನೋಡುವಂಥ ಫೋಕಸ್ಸು, ಅದು ನನಗೆ ಭಾಳ ಮೊದಲಿಂದ ನನಗೆ ನಂಬಿಕೆ ಇರೋದು ಕೂಡ ಅಕ್ಕೈ ಮೇಲೆ. ಸೊ ಅಕ್ಕೈ ಕೂಡ ಬರೆದಿದ್ದಾರೆ ಒಂದು ಆಟೋಬಯೋಗ್ರಫಿ. ಸೊ ಈಗ ಇಲ್ಲಿ ಹೇಳೋದಾದರೆ ಮಂಜಮ್ಮ ಅವರಾಗಲಿ, ಅಕ್ಕೈ ಆಗಲಿ, ನಾನಾಗಲಿ, ನಂದು ಒಂದು ಆಟೋಬಯೋಗ್ರಫಿ ಬಂತು. ಅದು ಆ್ಯಕ್ಚುಲಿ ಜೌನ್ಪುರಿ ಖಯಾಲ್ ಅಂತ. ನಾನು ತುಂಬ ಹಿಂದೇಟು ಹಾಕಿದೆ, ಬೇಡ ನನಗೇನಿದೆ ಹೇಳೋಕ್ಕೆ, ನನಗೇನು ದುಃಖ ಇತ್ತು, ನನ್ನ ಪಾಡಿಗೆ ನಾನು ಹೆಂಗೋ ಅಂತೂ ಬದುಕೊಂಡು ಬಂದೆ. ಒಂದು ಫ್ಯಾಮಿಲಿ ಸಿಸ್ಟಮ್ನ ಬಿಟ್ಟ ಮೇಲೆ ನನಗೆ ಯಾರೂ ಇದೇ ಇರಲಿಲ್ಲ, ಏನೇನೋ ಎಲ್ಲ ಇದು ಹೇಳ್ತಾ ಇದ್ದೆ. ಸುನೀಲ್ ಮೋಹನ್ ಅಂತ ನನ್ನ ಫ್ರೆಂಡು, ಮತ್ತು ದಾದಾ ಪೀರ್ ಜಾಮನ್ ಈಗ ನನಗೆ ಭಾಳ ಫ್ರೆಂಡು. ಅವರಿಬ್ಬರು ಇಲ್ಲ ಬರೀಲೇಬೇಕು ಅಂತ ಹೇಳಿದಾಗ ನನಗೆ ಅನ್ನಿಸ್ತು, ಬೇರೆ ಜನ ಇದ್ದಾರೆ, ಬೇರೆ ಎಫ್ಟಮ್ಸ್ ಇದ್ದಾರೆ, ನೋಡಬೇಕು ಅಂತಲ್ಲ ಅಂತ ಅಂದಾಗ ನಂದೊಂದು ಷರತ್ತು ಬಂತು. ಆಮೇಲೆ ನಾನು ಅಂದರೆ ಯೂಶ್ವಲಾಗಿ ಬರೆಯೋ ಥರ ಈ ಆಟೋಬಯೋಗ್ರಫಿ ಹುಟ್ಟಿನಿಂದ ಸಾಯೋವರೆಗೂ ಬರೆಯೋದೆಲ್ಲ ನಂಗೆ ಆಗಲ್ಲ.
ಆವಾಗ ದಾದಾಪೀರಂತೂ ಅದನ್ನು ಭಾಳ ಒಂದು ದೊಡ್ಡ ಚಾಲೆಂಜಾಗಿ ತೊಗೊಂಡು ಆಯಿತು, ಬಟ್ ನೀನು ಅದನ್ನು ಹೆಂಗೆ ಡಿಫ್ರೆಂಟ್ ಮಾಡ್ತೀಯ ಅಂತಲೂ ನಾನು ನೋಡಬೇಕು, ಏನು ಡಿಫ್ರೆನ್ಸ್ ಬರ್ಬೋದು ಮಹಾ, ಟೆಲ್ ಮಿ ವಾಟ್ ಡಿಫ್ರೆನ್ಸ್ ಕ್ಯಾನ್ ಯು ಮೇಕ್ ಫಾರ್ ಇಟ್ ಅಂತ. ಹಾಗೆ ಇಡೀ ಬರೆಯೋ ಟೈಮಲ್ಲಿ ಸಾಕಷ್ಟು ಸಲ ಜಗಳ ಆಡಿ ಸಿಟ್ಟು ಮಾಡಿಕೊಂಡು ಎದ್ದು ಹೋಗಿ ಮತ್ತೆ ಮಾರನೇ ದಿವಸ ಬಂದು ಇಲ್ಲ ಇದು ಹಿಂಗೆ ಇದು ಹಂಗಿರ್ಬೋದು ಅಂತೆಲ್ಲ ಯೋಚನೆ ಮಾಡಿ ಆ ಇಡೀ ಪ್ರಾಸೆಸ್ನ ಎಲ್ಲೋ ಒಂದು ಕಡೆ ನನಗೂ ಒಂದು ಫ್ಲ್ಯಾಶ್ ಬಂತು. ಒಂದು ದಿವಸ ಹಾಗೆ ಅದ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಾನು ಅಂತ ಹೇಳಿ ನಾನು ಎಲ್ಲಿವರೆಗೂ ಬರೆಯೋಕ್ಕೆ ಹೋಗ್ತೀನೋ ಅಲ್ಲಿ ನನಗೆ ತುಂಬ ಲಿಮಿಟೇಷನ್ಸ್ ಹುಡ್ತಾ ಹೋಗ್ತವೆ. ನಾನು ಹೋರಾಟದಲ್ಲಿ ಸೇರಿದಾಗಿಂದ ನಾನು ಅಂತ ನಾನು ಇರಲೇ ಇರಲಿಲ್ಲ. ಹೋರಾಟದ ಮುಖ್ಯ ಅಂಶ ಏನು ಅಂದರೆ ಅದು ನಾನು ಯಾವತ್ತೂ ಆಗಲ್ಲ, ನಾವು ಅಂತಲೇ ಬರುತ್ತೆ. ಸೊ ಹಾಗೆ ಹೋರಾಟದಲ್ಲಿ ಯಾವಾಗ ನಾವು ಆದ್ವಿ ಅಲ್ಲಿ ಸಾಕಷ್ಟು ಕಥೆಗಳು ಹುಟ್ಕೊಂಡು ಆಮೇಲೆ ಅದು ನಂದು ಜೀವನದ ಭಾಗಗಳಾದವು. ಸೊ ನಂದು ಒಂದು ಆಟೋಬಯೋಗ್ರಫಿ ಇದೆ, ಬರೆದಿರೋದು ದಾದಾಪೀರ್ ಜಮನ್ ಅಕ್ಕೈ ಅವರು ಆಟೋಬಯೋಗ್ರಫಿ ಬರೆದಿರೋದು. ಅಂದರೆ ನೀವು ಹೇಳಿ ನರೇಶನ್ ಹೇಳಿ ಬರೆದಿದ್ದು ಗೌರಿ ವಿಜಯ್ ಕುಮಾರ್ ಮತ್ತು ನವನಿಕಾ, ಇವ್ರದ್ದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಬಂದಿದೆ. ಸೊ ಮಂಜಮ್ಮ ಅವರದ್ದು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡೂ ಬಂದಿದೆ. ಓಕೆ, ಅರುಣ್ ಜೋಳದ ಕೂಡ್ಲಿಗೆ ಮತ್ತು ಇನ್ನೊಬ್ಬರು ಡಾಕ್ಟರ್ ಚಂದ್ರಪ್ಪ ಸೊಪ್ಸಿ ಒಬ್ಬರು, ಅದು 2 ಕನ್ನಡ ಪುಸ್ತಕ, ಒಂದು ಹರ್ಷ ಭಟ್ ಅಂತ ಮಂಗಳೂರಿನವರು ಇಂಗ್ಲೀಷು, ಒಂದು ರಾಮಚಂದ್ರ ರಾವ್ ಅಂತ ತೆಲುಗು. ವಾಹ್, ಕ್ಯಾ ಬಾತ್. ಇದು ಎಂಥ ವಿಚಿತ್ರ ಅಂತಂದರೆ ಅಷ್ಟು ಜನ ಅವರಿಗೆ ಬರಿಬೇಕನ್ಸಂತ ಅಂತ ಅನಿಸಿರೋದು. ಅದು ಒಂದೇ ಆ ಕಡೆ ನೋಡಿದರೆ ಲಿವಿಂಗ್ ಸ್ಮೈಲ್ ವಿದ್ಯಾ ಅವರ ಆ್ಯಮ್ ವಿದ್ಯಾ ಬಂದು 19 ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಗಿದೆ ಇಡೀ ಇಂಡಿಯಾದಲ್ಲಿ. ಸೊ ಇಲ್ಲಿ ಹೇಳಿರೋದು ಒಂದು ರೀತಿಯಲ್ಲಿ ಸೌತ್ ಇಂಡಿಯನ್ ಲಿಟ್ರೇಚರ್ ಅಂತ ಬಂದಾಗ ನಾವು ಆಟೋಬಯೋಗ್ರಫಿನ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ ಆಟೋಬಯೋಗ್ರಫಿಗೂ ಒಂದು ರೀತಿಯಾದ ಸ್ವರೂಪ ಇದೆ. ಅದನ್ನು ಹೇಗೆಲ್ಲ ವ್ಯತ್ಯಾಸ ಆಯಿತು ಅಂದರೆ ಸೆನ್ಸ್ ಕ್ವೇರ್ ಮತ್ತು ಟ್ರಾನ್ಸ್ಜೆಂಡರ್ ಜನ ಅವರ ಎಕ್ಸ್ಪೀರಿಯನ್ಸಸ್ ಹೇಳ್ತಾ ಹೋದಾಗ ಏನು ಡಿಫ್ರೆನ್ಸ್ ಬಂತು ಅಂತ. ಸೊ ಅಕ್ಕೈ, ನಿಮಗೆ ನಿಮ್ಮ ಆಟೋಬಯೋಗ್ರಫಿ ಬರೀಬೇಕು ಅಂತ ಯಾಕೆ ಅನ್ನಿಸ್ತು ಮತ್ತು ಹೇಗೆ ಶುರು ಮಾಡಿದ್ರಿ? ನಾನು ಸತ್ತೋಗ್ತೀನಿ ಅಂತ ಭಯ ಇತ್ತು. ಈ ಕೊರೋನಾ ಬಂತಲ್ಲ, ತುಂಬ ಜನ ಆಪ್ತರನ್ನು ನಾವು ಕಳ್ಕೊಂಡ್ಬಿಟ್ವಿ, ತುಂಬ ಫ್ರೆಂಡ್ಸನ್ನು ಕಳ್ಕೊಂಡ್ಬಿಟ್ವಿ, ತುಂಬ ಜನ ನಾವು ಒಂಥರ ಅದು ರೀಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇನೋ ಅಂತ. ಈ ಪ್ರಕ್ರಿಯೆ ನಾನು ಗೌರಿ ನನಗೆ ಬರೆಯೋಕ್ಕೆ ತುಂಬ ನಾನು ಲೇಜಿ ಇದ್ದೀನಿ, ನಾನು ತುಂಬ ಸೋಂಬೇರಿ, ಬರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಕಥೆಯನ್ನು ಹೇಳ್ತೀನಿ, ಅದನ್ನು ನೀವು ಇಟ್ಕೊಂಡು ಅದನ್ನು ಒಂದು ಪುಸ್ತಕ ರೂಪಕ್ಕೆ ತರಬೇಕು. ಥ್ಯಾಂಕ್ಸ್ ಟು ಕೋವಿಡ್ ಆ್ಯಂಡ್ ಥ್ಯಾಂಕ್ಸ್ ಟು ಝೂಮ್ ಲಿಂಕ್ ಸುಮಾರು 4 ತಿಂಗಳ ಕಾಲ ಅಲ್ಲಿ ನನಗೆ ಬೆಳಗ್ಗೆ 4 ಗಂಟೆ ಆದರೆ ಅವಳಿಗೆ ಸಾಯಂಕಾಲ 8 ಗಂಟೆ 8:30 ಅಂತೆ. ಆ ಮೂಲಕ ಮಾತಾಡ್ತಾ ಏನು ಹೇಳಬೇಕು ಎಲ್ಲರೂ ಹೇಳಿಬಿಟ್ಟೆ. ಯಾರು ಬೈಬೇಕೋ ಬೈದಿದ್ದೀನಿ, ಯಾರು ಹೊಗಳಬೇಕೋ ಅವನು ತುಂಬ ಚೆನ್ನಾಗಿ ಹೊಗಳಿದ್ದೀನಿ, ಯಾರನ್ನ ಪ್ರೀತಿ ಮಾಡಬೇಕೋ ಪ್ರೀತಿ ಮಾಡಿದ್ದೀನಿ, ಸೆಕ್ಸ್ ಬಗ್ಗೆ ಎಷ್ಟು ಮಡಿವಂತಿಕೆ ಇತ್ತು ಅದನ್ನು ಬ್ರೇಕ್ ಮಾಡಿದ್ದೀನಿ, ಯಾರ ಜೊತೆ ಮಲಗಬೇಕು ಅಂತ ಆಸೆ ಇತ್ತು ಅದು ಓಪನ್ ಆಗಿ ಹೇಳ್ಬಿಟ್ಟಿದ್ದೀನಿ, ಯಾರು ನಮಗೆ ಅತ್ಯಾಚಾರ ಮಾಡೋಕ್ಕೆ ಬಂದು ಅವ್ರು ವಾಪಸ್ ಕಾನೂನು ಏನು ಹೇಳಬೇಕು ಅಂತ ಕ್ಲಿಯರಾಗಿ ಹೇಳಿದ್ದೀನಿ. ಬಟ್ ಆಲ್ಸೋ ದ ಮೋಟಿವ್ ಟು ರೈಟ್ ದಿಸ್ ಆಟೋಬಯೋಗ್ರಫಿ, ಸಾಕಷ್ಟು ಆಟೋಬಯೋಗ್ರಫಿಯನ್ನು ನಾನು ಓದಿದ್ದೇನೆ, ಜೀವನ ಚರಿತ್ರೆ ಅಂತ ಹೇಳ್ತೀನಿ. ಅದನ್ನು ಓದಿದಾಗ ಏನಾಗ್ತದೆ, ಫೋಟೋ ಚೆನ್ನಾಗಿ ಬರೀ ಸರ್ ಪ್ರಜಾವಾಣಿ ಬೇರೆ ಅದು ಹೇಳಿದಾಗ ನನಗನ್ಸಿದ್ದು ಆಲ್ಮೋಸ್ಟ್ ನಾನು ಎಷ್ಟು ಆಟೋಬಯೋಗ್ರಫಿ ಓದಿದೆ ರೂಮಿ, ನಾನು ಎಲ್ಲೋ ಒಂದು ಕಡೆ ಎಲ್ಲ ಆಟೋಬಯೋಗ್ರಫಿ ಆಲ್ಮೋಸ್ಟ್ ಎಲ್ಲ ಏನಂತ ಹೇಳಿ, ಅಯ್ಯೋ ಪಾಪ, ಛೇ ಪಾಪ ಸಮುದಾಯಕ್ಕೆ ಏನೋ ಮಾಡಬೇಕಾಗಿದ್ರಿ, ಛೇ ಪಾಪ ಈ ಸಮುದಾಯಕ್ಕೆ ಅನ್ನ ಇಲ್ವಂತೆ, ಛೇ ಪಾಪ ಸಮುದಾಯಕ್ಕೆ ಇದಿಲ್ ಬಂತೆ, ವಾಟ್ ಸೋ ಸ್ಟುಪಿಡ್ ಛೇ. ನಿಮ್ಮ ಕರುಣೆಗೆ ನನ್ನ ಸವಾಲು ಅಂತ ನಾನು ವಾಪಸ್ ಕೇಳ್ತೀನಿ ಅದನ್ನು. ವೈ ಯು ವಾಂಟ್ ಟು ಗಿವ್ ಅಸ್ ಕರುಣೆಯ? ನಮಗೆ ನಿಮ್ಮ ಸಿಂಪತಿ ನನಗೆ ಬೇಕಾಗಿಲ್ಲ. ನನಗೆ ಅಯ್ಯೋ ಪಾಪ ನಂಗೆ ಹೇಳಲೇಬೇಡ. ಅದಕ್ಕೆ ಮೈ ಶೀರ್ಷಿಕೆ ಆಫ್ ಮೈ ಕನ್ನಡ ಪುಸ್ತಕ ಈಸ್ ಅಯ್ಯೋ ಪಾಪ ಬೇಡ, ಕರುಣೆಗೊಂದು ಸವಾಲು ಅಂತ ಹೇಳ್ತೀನಿ. ಐ ವಾಂಟ್ ಟು ಸ್ಟ್ಯಾಂಡ್ ವಿತ್ ಡಿಗ್ನಿಟಿ ಬಿಫೋರ್ ಮೈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಮಾಂಗ್ಸ್ಟ್ ಆಲ್ ಆಫ್ ಯು. ಹಾಗೆ ಬೇಕಾದ್ರೆ ನನ್ನ ಘನತೆಯನ್ನು ನೀವು ಅಯ್ಯೋ ಪಾಪ ಬೇಕು ನೋಡ್ತೀನಿ ನೀವು. ಸೊ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರುವ ಆ ಸಂವಿಧಾನ ನೈತಿಕತೆಯ ಆಧಾರದಲ್ಲಿ ನನಗೆ ನಿಮ್ಮ ಅಯ್ಯೋ ಪಾಪ ಬೇಡ, ಆದರೆ ನನಗೆ ನಿಮ್ಮ ಎಂಪತಿ ಬೇಕಾಗ್ತದೆ. ಒಂದು ಸಮೂಹ ತನ್ನ ಲಿಂಗತ್ವದ ಲೈಂಗಿಕತೆಯ ವಿಚಾರದಲ್ಲಿ ಸಾಮಾಜಿಕ ಬಹಿಷ್ಕಾರ, ಸಾಮಾಜಿಕ ತಾರತಮ್ಯವನ್ನು ನಾವು ಎದುರಿಸ್ತಾ ಇದ್ದೀವಲ್ಲ, ನಮ್ಮ ಹೋರಾಟ ಇವತ್ತು ಇಡೀ ಪ್ರಪಂಚಕ್ಕೆ ಹೋರಾಟ 15 ಜನ ಮಾತ್ರ ಸಾಕ್ಷಿ.
ವರ್ಕಿಂಗ್ ಕ್ಲಾಸ್, ನಾನ್ ಇಂಗ್ಲಿಷ್ ಸ್ಪೀಕಿಂಗ್, ಪೂರೆಸ್ಟ್ ಆಫ್ ದ ಪುವರ್, ಬಾಗೇಪಲ್ಲಿ ಭಾಗೀರಥಮ್ಮೆಂದು ಹಿಡಿದು ರೂಮಿ ತನಕ ಈ 15 ಜನ ಹೋರಾಟ ಮಾಡಿಲ್ಲ ಅಂತಿದ್ದಿದ್ರೆ ಬಹುಶಃ ಇವತ್ತು ವಿಶ್ವಸಂಸ್ಥೆಗಳಲ್ಲಿ ನಮ್ಮ ಬಗ್ಗೆ ಚರ್ಚೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಸರ್ಕಾರಗಳ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಸುಪ್ರೀಂ ಕೋರ್ಟ್ ಹಲವಾರು ಸಾಂವಿಧಾನಿಕ ತೀರ್ಮಾನಗಳನ್ನು ಪರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನೂ ನಾನು ಕ್ರಿಟಿಕ್ ಮಾಡಿದ್ದೇನೆ, ಎಲ್ಲವನ್ನೂ ನಾನು ಹೊಗಳಿದ್ದೇನೆ, ಎಲ್ಲವನ್ನೂ ನಾನು ಬೈದಿದ್ದೇನೆ. ಆ ಮೂಲಕ ಕೃತಿಯಲ್ಲಿ ನಾವು ಯಾವುದು ಸುಳ್ಳು ಹೇಳಬಾರ್ದಂತೆ. ಆಟೋಬಯೋಗ್ರಫಿ 1000 ಜನ ಆಗಲಿ, ನನ್ನ ಪ್ರತಿಕ್ರಿಯೆಯನ್ನು ವಾಪಸ್ ನೀವು ಪ್ರತಿಕ್ರಿಯೆ ಕೊಡಬೇಕು ಅನ್ನೋದಾದರೆ ನೀವು ಪುಸ್ತಕದ ಮೂಲಕನೇ ಕೊಡಬೇಕಾಗ್ತದೆ. ಹಾಗಿದ್ದ ಈ ಪುಸ್ತಕ ಬರೆಯೋ ಜರ್ನಿ ಇದೆಯಲ್ಲ ಇಸ್ ನಾಟ್ ಸೋ ಈಸಿ. ನಾನು 10ನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ಫೇಲಲ್ಲಿ ಆಗಿರೋಳು. ನಾನು ಸೆಕೆಂಡ್ PUC ಪಾಸ್ ಇಲ್ಲ, ಡಿಗ್ರಿ ಪಾಸ್ ಇಲ್ಲ, ನಾನು ಜಾಸ್ತಿ ವಿದ್ಯಾಭ್ಯಾಸ ಮಾಡಲ್ಲ. ಆದರೆ ಜನಗಳ ಜೊತೆ ಬೆರೆಯುವ ಈ ಒಂದು ಸಾಮಾಜಿಕ ಬದುಕಿದೆಯಲ್ಲ, ಆ ಬದುಕು ಎಲ್ಲವನ್ನೂ ಮೀರುವಂಥ ಬದುಕಾಗುತ್ತೆ. ಇವತ್ತು ನಾನು ಪಟ ಅಂತ ಹೇಳ್ತೀನಿ ರೀ, ಯಾರ್ಯಾರು ಏನೇನು ಮಾಡೋದು ಅಂತ ಹೇಳ್ತೀನಿ ನಾನು ಇವತ್ತು. ಅದಕ್ಕೆ ನಾನು ತುಂಬ ನೇರವಾಗಿ ಹೇಳ್ತೀನಿ, ನನಗೆ ಭಯ ಇಲ್ಲ ಮತ್ತು ಭೀಭತ್ಸ ಇಲ್ಲ. ಬಿಕಾಸ್ ನಮ್ಮದು ನೇರವಾದ ತುಂಬ ಸ್ಪಷ್ಟವಾದ ಒಂದು ಹೋರಾಟ ಇದೆ. ಆ ಹೋರಾಟದ ಹಿನ್ನೆಲೆಯ ಪ್ರತಿಫಲವಾಗಿ ಇವತ್ತು ಅಕ್ಕೈ ಪುಸ್ತಕ ಏನು ನಾವು ಬರೆದಿದ್ದೀವಲ್ಲ, ಕರುಣೆಗೊಂದು ಸವಾಲು, ಅದರ ಹಿನ್ನೆಲೆ ಬಂದ ಹಲವಾರು ಪುಸ್ತಕಗಳಿಗೆ ನಮ್ಮ ಮಾಳವಿಕ ಅವರು ಸಾಕ್ಷಿ ಆಗ್ತಾರೆ. ಸೊ ದಿಸ್ ಆಟೋಬಯೋಗ್ರಫಿ ಆಲ್ಸೋ ಹಸ್ ಬಿಕಮ್ 17 ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಪಠ್ಯಪುಸ್ತಕ ಆಗಿರುವಂಥದ್ದನ್ನು ನಮಗೆ ತುಂಬ ಸಂತೋಷದ ವಿಷಯ ಅಲ್ಲ. ಪ್ರತಿ ಸೆಮಿಸ್ಟರ್ನಲ್ಲಿ ಸುಮಾರು 2 ಲಕ್ಷಕ್ಕೂ ಮಕ್ಕಳು ಈ ವಿಚಾರನ ಓದಿ ಆಚೆ ಹೋಗ್ತಾರೆ ಅಂತಂದರೆ ದಟ್ ಈಸ್ ಅ ರಿಯಲ್ ಸೋಷಿಯಲ್ ಚೇಂಜ್. ನಾವು ಬದುಕಿದ್ದಾಗೆ ನಮ್ಮ ಬಗ್ಗೆ ಅದು ಆಚೆ ಬಂದಿದೆ ಅಂತ ನಮ್ಮ ಕುವೆಂಪು ಸರ್ ಬರೆದು ಗೊತ್ತಾ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ. ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ. ಅವ್ರು ಬದುಕಿದ್ದಾಗೆ ಅವರ ವಿಷಯಗಳನ್ನ ನಾವಿವತ್ತು ನಾಡಗೀತೆಯಾಗಿ ಮಾಡ್ತೀವಿ ಅಂತಂದ್ರೆ, ನಿನ್ನೆಷ್ಟು ನಾವು ರಾಷ್ಟ್ರಗೀತೆ ಮತ್ತು ನಾಡಗೀತೆನ ಲೋಕಕ್ಕೆ ನಾವು ಅರ್ಪಣೆ ಮಾಡ್ತೀವಿ. ಯಾಕೆ ಅರ್ಪಣೆ ಮಾಡಿದ್ವಿ? BJPಯ ಮೂಲಭೂತವಾದಿಗಳ ಒಂದು ಯೋಚನೆ ಇದೆ ಗೊತ್ತಾ, ಯು ಆರ್ ಫ್ರಮ್ ವೆಸ್ಟರ್ನೈಸ್ಡ್ ಕಲ್ಚರ್, ಯು ಆರ್ ಫ್ರಮ್ ವೆಸ್ಟರ್ನೈಸ್ಡ್ ನೋಷನ್, ನೀವು ಈ ದೇಶಕ್ಕೆ ಸೇರಿದವರಲ್ಲ ಅಂತ ಹೇಳ್ತಾರಲ್ಲ. ವಾಟ್ ಇಸ್ ದಿಸ್ ಲಜ್ಜೆಗೆಟ್ಟ ಮನಸ್ಸು? ವಿ ಟೋಲ್ಡ್ ವಿ ಬಿಲಾಂಗ್ ಟು ದಿಸ್ ಕಂಟ್ರಿ. ಭಾರತ ನಮ್ಮದು, ರಾಜ್ಯ ನಮ್ಮದು, ನಾಡಗೀತೆ ನಮ್ಮದು, ರಾಷ್ಟ್ರಗೀತೆ ನಮ್ಮದು, ನಾವು ಹಾಡ್ತೀವಿ, ಹಾಡೇ ತೀರ್ತೀವಿ ಅನ್ನೋದನ್ನ ಕ್ಲಿಯರ್ ಆಗಿ ವಾಪಸ್ ಹೇಳಿದ್ದೇವೆ. ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಮಾಡ್ತಾರೆ, DK ಶಿವಕುಮಾರ್ ಒಬ್ಬ ನಪುಂಸಕ. ವಾಟ್ ಇಸ್ ದ ಟರ್ಮ್ ಆಫ್ ನಪುಂಸಕ? ಈ ಹದಗೆಟ್ಟ ರಾಜಕಾರಣಿಗಳಿಗೆ, ಸಂವಿಧಾನದ ನೈತಿಕತೆ ಬಂದು ಜವಾಬ್ದಾರಿ ತಗೊಂಡು ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಅವ್ರು ನಪುಂಸಕದ ಪದ ಅರ್ಥವೇ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ವಾಟ್ ಈಸ್ ಮೈ ಸಾಹಿತ್ಯ ಲೋಕ ಡೂಯಿಂಗ್ ಇಸ್ ಮೈ ಕ್ವೆಶನ್. ಸ್ತ್ರೀಲಿಂಗ ನಾನಲ್ಲ, ಪುಲ್ಲಿಂಗ ನಾನಲ್ಲ, ಅಂತರ್ಲಿಂಗ ನಾನಲ್ಲ, ನಾನನ್ನ ಲಿಂಗವನ್ನು ನಿರ್ಧರಿಸುವ ಮಹಾಲಿಂಗಿ ಅಕ್ಕೈ ಪದ್ಮಶಾಲಿ. ಸೊ ನನ್ನ ಲಿಂಗವನ್ನು ನಾನು ತೀರ್ಮಾನ ಮಾಡಬೇಕಾದ್ರೆ ನನ್ನ ತೀರ್ಮಾನ ಮಾಡಲಿಕ್ಕೆ ನೀವು ಯಾವಳು, ನೀವು ಯಾವನನ್ನ ವಾಪಸ್ ಪ್ರಶ್ನೆ ನನಗೆ ಇವತ್ತು ಈ ವೇದಿಕೆ ಮೂಲಕ ಕೇಳಬೇಕಾಗ್ತದೆ. I am not a he, I am not a she, I am not an intersex. Let me decide my identity. ಸೊ ಈ ರೀತಿಯ ಪ್ರತಿಪಾದನೆಗಳನ್ನು ನಾವು ಮಾಡದೆ ಬರೆದ್ರೆ ಇದ್ದರೆ ಸಮಾಜ ಇನ್ನಷ್ಟು ಘನಘೋರವಾಗಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿದ್ದಾಗ ನನ್ನ ಅಸ್ತಿತ್ವ, ನನ್ನ ಲಿಂಗ, ನನ್ನ ಲಿಂಗತ್ವ, ನನ್ನ ಲೈಂಗಿಕತೆಯನ್ನು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗಳಾಗಲಿ ಯಾವುದೇ ಚೌಕಟ್ಟಲ್ಲಾಗಲಿ ರಾಜಿ ಮಾಡಲಿಕ್ಕೆ ನಾನು ಕೂತ್ಕೊಳ್ಳುವಂಥ ವ್ಯಕ್ತಿ ಅಲ್ಲವೇ ಅಲ್ಲ. ಯಾಕೆಂತ ಚೌಗಡೆ ಸಾಹೇಬ್ರೆ, ಹೌದಲ್ವಾ? ಹಾಗಿದ್ದಾಗ ಇಷ್ಟ ಪಟ್ಟೆ ಇಟ್ಕೊಂಡು ನಾಟಕ ಆಗಿದೆ ನಮ್ಮ ಹಳೆ ಕೇಳಿ ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗಂತ ಹೇಳಿರ್ಬೇಕಾದ್ರೆ ಇಷ್ಟೊಂದು ದೊಡ್ಡ ಪರ್ಯಟನೆಗಳು ಆಗ್ತಿರ್ಬೇಕಾದ್ರೆ ನಾವು ಯಾರಿಗೂ ಕಮ್ಮಿ ಇಲ್ಲ. ನಾಳೆ ನಮ್ಮ ಸಮುದಾಯದವರು ಸಂಸತ್ನ ಪ್ರವೇಶ ಮಾಡೇ ಮಾಡ್ತಾರೆ. ವಿ ಬಿಕಮ್ ದ ಪ್ರೆಸಿಡೆಂಟ್ಸ್, ಪ್ರೈಮ್ ಮಿನಿಸ್ಟರ್ಸ್, ಚೀಫ್ ಮಿನಿಸ್ಟರ್ಸ್ ಆಫ್ ದಿಸ್ ಗಾರ್ಲೆಸ್ ಡೆಮೋಕ್ರಸಿ. ಈ ಕಾನ್ಫಿಡೆನ್ಸ್ ಪ್ರತಿಯೊಬ್ಬರಿಗೂ ಸಮುದಾಯದಲ್ಲಿ ಬರಬೇಕು. ಯಾಕೆಂತಂದರೆ ಕೆಲವು ಜನಕ್ಕೆ ಇದು ತುಂಬ ನ್ಯಾಚುರಲ್ ಆಗಿರ್ತವೆ, ಬಿಕಾಸ್ ಅವ್ರದ್ದು ಪ್ರಿವಿಲೇಜ್ ಇದೆ. ಬಟ್ ಈ ಥರ ಒಂದು ಕಾನ್ಫಿಡೆನ್ಸ್ ಬರೋದು ಕಷ್ಟ. ಮಾಳವಿಕಾ, ಇಷ್ಟು ಓದಿದ್ದೀರಿ, ನಿಮ್ಮ ಅನಿಸಿಕೆ ಏನು? ಆಟೋಬಯೋಗ್ರಫಿಗಳಿಂದ ಏನು ಉಪಯೋಗ? ಹಲೋ. ಆಟೋಬಯೋಗ್ರಫಿ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಅಕ್ಕೈ ಪುಸ್ತಕ ಕೈಗೆ ಎತ್ಕೋಬೇಕು. ಇದು ನಾನು ಈಗಾಗಲೇ 3 ಪುಸ್ತಕಗಳನ್ನು ನಮ್ಮ ಸಮುದಾಯದ ಬಗ್ಗೆ ಬರೆದಿದ್ದಕ್ಕೆ ಇದು ಒಂದು ಬುನಾದಿ, ಮದರ್ ಬುಕ್ ಆಯಿತು. ನನಗೆ ಗೊತ್ತೇ ಇರಲಿಲ್ಲ ನಮ್ಮ ಸಮುದಾಯದ ಬಗ್ಗೆನೂ ಪುಸ್ತಕ ಇರುತ್ತೆ ಅನ್ನೋದು. ಆ್ಯಕ್ಚುಲಿ ನಾನು ಇಷ್ಟು ಓದಿದ್ರು ಸಮುದಾಯದ ಬಗ್ಗೆ ಒಂದೇ ಒಂದು ವರ್ಡನ್ನು ನಾನು ಓದಿಲ್ಲ ಅನ್ನೋದಕ್ಕೆ ನಾನು ನಿಜವಾಗ್ಲೂ ಅದೇನು ನಾನು ನಾಚಿಕೆ ಪಟ್ಟು ಮುಚ್ಚಿಟ್ಕೊಳ್ಳೋದಿಲ್ಲ, ಹೇಳ್ತೀನಿ. ಯಾರು ನಾಚಿಕೆ ಪಡಬೇಕು? ಪಠ್ಯಕ್ರಮ ರಚನೆ ಮಾಡಿದ್ದೀರಲ್ಲ ಪಂಡಿತ ಪಾಮರರು,
ಅವರೆಲ್ಲ ನಾಚಿಕೆ ಪಡಬೇಕು. ಇಂಥ ಒಂದು ಸಮುದಾಯವನ್ನು ನೀವು ತೆರೆ ಮರೆಯಲ್ಲೇ ಬಿಟ್ಟಿದ್ದೀರಲ್ಲ, ಅದಕ್ಕಾಗಿ ಈ ಪುಸ್ತಕ ಓದಿದ ನಂತರ ನನಗೆ ಯೋಚನೆ ಬಂತು, ಈ ಥರದ ಪುಸ್ತಕಗಳು ಬರಬೇಕು, ನಮ್ಮ ಸಮುದಾಯದ ಬಗ್ಗೆ ನಾವು ಪುಸ್ತಕ ಬರಿಬೇಕು, ಜನರಿಗೆ ಮಾಹಿತಿ ಕೊಡಬೇಕು. ಯಾಕೆ ಕೊಡಬೇಕು? ಬೇರೆ ಯಾರು ಬರೆಯೋದಿಲ್ಲ. ಎಂತೆಂಥ ಸಾಹಿತಿಗಳ್ರಿ ಇದ್ದಿದ್ದು, ಯಾರೂ ಬರ್ದಿಲ್ಲ. ಯಾಕೆ ಬರ್ದಿಲ್ಲ ಮೀನ್ಸ್ ಅವ್ರು ನಮ್ಮನ್ನು ಒಪ್ಪಿಲ್ಲ. ನಮ್ಮ ಬಗ್ಗೆ ಅವರಲ್ಲಿ ತಪ್ಪು ಕಲ್ಪನೆಗಳಿವೆ, ಪೂರ್ವಗ್ರಹಗಳಿವೆ, ಭಯಗಳಿವೆ. ಅವೆಲ್ಲ ಹೋಗಲಾಡಿಸಬೇಕಾದಂಥ ಕೆಲಸ ಯಾರು ಮಾಡಬೇಕು? ನಾವೆಲ್ಲ ಮಾಡಬೇಕು. ನಮ್ಮ ಸಾಹಿತ್ಯ ನಾವು ಬರೀಬೇಕು, ಪ್ರಪಂಚಕ್ಕೆ ತರಬೇಕು. ಒಂದು ಪುಸ್ತಕ ಬರೆಯೋದು ಎಷ್ಟು ಕಷ್ಟನೋ, ಆ ಪುಸ್ತಕನೋ ಇನ್ನೊಂದು ಕಡೆ ತಲುಪಿಸೋದು ಅಷ್ಟಕ್ಕಿಂತ ತುಂಬ ಕಷ್ಟ. ಅದನ್ನು ಪ್ರಕಾಶನ ಮಾಡೋದು ಎಷ್ಟು ಕಷ್ಟ ಇದೆ ಗೊತ್ತಾ? ನಿಮ್ಮ ಬಗ್ಗೆ ಪುಸ್ತಕನ ನಾವು ಪ್ರಕಾಶನ ಮಾಡಲ್ಲ, ನಾವೆಲ್ಲ ತುಂಬ ದೊಡ್ಡ ಪ್ರಕಾಶಕರು. ಈ ಪುಸ್ತಕ ಎಲ್ಲ ತಂದರೆ ನಮ್ಮ ಹೆಸರು ಕೆಟ್ಟೋಗುತ್ತೆ ಅನ್ನೋದೆಲ್ಲ, ಈ ಥರದ್ದು ಎಲ್ಲ ಬಂತು. ಆದರೆ ಅಕ್ಕಯ್ಯ ಇದ್ದರು ನಮ್ಮ ಜೊತೆ. ನಾವು ಹೋರಾಟ ಮಾಡಿ ಫಸ್ಟಿಗೆ ನಾವು ತಂದಂಥ ಪುಸ್ತಕ ಯಾವುದಂದರೆ ಅಟೆನ್ಷನ್ ಪ್ಲೀಸ್ ಅಂತ ತಂದ್ವಿ. ಅಟೆನ್ಷನ್ ಪ್ಲೀಸ್ ಯಾರಿಗೆ? ಅಟೆನ್ಷನ್ ಪ್ಲೀಸ್ ಅಂದರೆ ಸಮಾಜಕ್ಕೆ. ನೀವು ಒಪ್ಪಿದ್ರು ಒಪ್ಪಿಲ್ಲ ಅಂದರು, ನಿಮ್ಮ ಮನೆಯಲ್ಲಿ ಮಗನಾಗಿ, ಮಗಳಾಗಿ, ನಿಮ್ಮ ಸಹಪಾಠಿಯಾಗಿ, ಸಹೋದ್ಯೋಗಿಯಾಗಿ, ನಿಮ್ಮ ಸಂಗಾತಿಯಾಗಿ, ಭಾರತದ ಪ್ರಜೆಯಾಗಿ ನಾವು ನಿಮ್ಮ ಜೊತೆ ಬದುಕ್ತಾ ಇದ್ದೀವಿ. ಅದೆಂಗೆ ನಮ್ಮನ್ನು ಅಸಡ್ಡೆ ಮಾಡ್ತೀರಾ, ತಾತ್ಸಾರ ಮಾಡ್ತೀರಾ, ತೆಗೆದು ಪಕ್ಕಕ್ಕೆ ಇಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಇದುವರೆಗೆ ನಡೆದಿತ್ತು, ಇನ್ನು ಮುಂದೆ ಇಲ್ಲೂ ಆಗಲ್ಲ. ನೀವು ನಮ್ಮ ಬಗ್ಗೆ ತಿಳ್ಕೊಳ್ಳೇಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ಪುಸ್ತಕಗಳನ್ನು ನಾವು ತರ್ತಾನೇ ಇದ್ವಿ. ಅದೇ ಅಟೆನ್ಷನ್ ಪ್ಲೀಸ್. ಮೈಮನ ಅಂತ ಒಂದು ಕವನ ಸಂಕಲನ. ಮೈಮನ ಕವನ ಸಂಕಲನ 49 ಕವನಗಳಿಂದ ಕೂಡಿದಂಥದ್ದು. ಒಬ್ಬ ವ್ಯಕ್ತಿ ಸ್ಟಾರ್ಟಿಂಗ್ನಲ್ಲಿ ರೂಮಿ ಸರ್ ಹೇಳಿದರು, ಮೈ ಮನಗಳ ತನು ಮನಗಳ ಅಪಹೊಂದಾಣಿಕೆ ಆದರೆ ಏನಾಗುತ್ತೆ? ಅಪಹೊಂದಾಣಿಕೆ ಆಗಿದ್ದು ನಮಗೆ ಕರೆಕ್ಟ್ ಇದ್ದೀವಿ, ಅಪಹೊಂದಾಣಿಕೆ ಪದ ನಾವು ಬಳಸಲ್ಲ, ದೊಡ್ಡ ಸಮಾಜ ಬಳಸ್ತದಲ್ಲ. ಅದರಿಂದ ಅವರಿಂದ ನಮ್ಮ ಮೇಲೆ ಏನಾಗುತ್ತೆ ಅಂದರೆ ಮಾನಸಿಕ ಸಂಘರ್ಷ ಆಗುತ್ತೆ. ಪ್ರತಿ ಹಂತದಲ್ಲಿ ಅವ್ರು ಹೇಳ್ತಾರೆ, ನೀನು ತಪ್ಪು, ನಿನ್ನ ನಡೆ ತಪ್ಪು, ನುಡಿ ತಪ್ಪು, ನಿನ್ನ ವೇಷ ತಪ್ಪು, ನಿನ್ನ ವೇಷಭೂಷಣ ತಪ್ಪು, ನಿನ್ನ ಹವ್ಯಾಸಗಳು ತಪ್ಪು, ಧ್ವನಿ ತಪ್ಪು, ನೀನು ಗಟ್ಟಿಸಿ ಯಾಕೆ ನಡೆಯಲ್ಲ, ಗಡುಸಾಗಿ ಯಾಕೆ ಮಾತಾಡಲ್ಲ. ಇಷ್ಟೆಲ್ಲ ತಪ್ಪುಗಳ ಮಧ್ಯೆನೂ ಕೂಡ ನಾವಾಗಿ ಬದುಕುವ ಹೋರಾಟವೇ ನಮ್ಮದು. ಇಂಥ ಹೋರಾಟ ನೀವು ಮಾಡಿದ್ದೀರಾ? ನೀವೊಂದು ಮಹಿಳೆ ಅಂತ ಹೇಳ್ಕೊತೀರಾ. ಹೇಳಿದಾಗ ಯಾರಾದರೂ ನಿಮ್ಮನ್ನ ಚಾಲೆಂಜ್ ಮಾಡ್ತಾರಾ, ಕ್ವಶನ್ ಮಾಡ್ತಾರಾ? ಗಂಡು ಅಂತ ಹೇಳ್ಕೊಂಡಾಗ ಮಾಡಲ್ಲ. ಬಟ್ ನಮ್ಮದು ನೋಡಿ ಹೆಂಗಿದೆ, ನಾವು ಏನೇ ಹೇಳ್ಕೋಬೇಕಾದ್ರೂ ಹೋರಾಟ ಮಾಡಬೇಕು. ಒಂದು ಸೀರೆ ಹಾಕ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡಬೇಕಿವತ್ತು. ನನ್ನ ಹೆಸರು ಮಾಳವಿಕಾ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಹೋರಾಟ ಇದೆ ನನಗೆ. ನಮ್ಮ ಹಕ್ಕುಗಳು ಹುಟ್ಟಿದ ಕೂಡಲೇ ನಮಗೆಲ್ಲ ಪ್ರಾಥಮಿಕ ಹಕ್ಕುಗಳು ಬಂದಿದೆ, ನಾಗರಿಕ ಹಕ್ಕುಗಳು. ಬಟ್ ನಮ್ಮ ಹಕ್ಕುಗಳಿಗೆ ನಾವು ಎಷ್ಟು ದೊಡ್ಡ ಹೋರಾಟ ಮಾಡಬೇಕಾಯಿತು. ಸುಪ್ರೀಂ ಕೋರ್ಟ್ನಲ್ಲಿ 2014 ನಾಲ್ಸತ್ ತೀರ್ಮಾನ ಬಂತು. ಅಲ್ಲಿವರೆಗೆ ನಾವು ಹೋರಾಟ ಮಾಡಬೇಕು. ಏನ್ರಿ ಇದು? ಚಿಕ್ಕ ಚಿಕ್ಕ ವಿಷಯಕ್ಕೂ ನಾವು ಹೋರಾಟ ಮಾಡಬೇಕಾ? ಸೊ ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ, ನಮ್ಮ ಸಾಹಿತ್ಯ, ನಮ್ಮ ಸೋಲುಗಳು, ನಮ್ಮ ಗೆಲುವುಗಳು, ನಾವು ಪೊಲೀಸರಿಂದ ತಿಂದಂಥ ಪೆಟ್ಟುಗಳು, ನಮ್ಮ ಹಿರಿಯರು ನಮ್ಗೆ ಹೇಳ್ತಿರುವಂಥ ಕಥೆಗಳು, ಇವೆಲ್ಲವೂ ಸಾಹಿತ್ಯನೇ. ಮೈ ಮನಗಳಲ್ಲಿ ನಾವು ಹೇಳಿದ್ದಿಷ್ಟೇ, ಮೈ ಮತ್ತು ಮನ ಅಪಹೊಂದಾಣಿಕೆ ಆದರೆ ನಾನು ನನ್ನ ಜೊತೆ ಫೈಟ್ ಮಾಡ್ತೀನಿ. ಯಾಕಂದರೆ ನೀನು ಕರೆಕ್ಟ್ ಇಲ್ಲ ಅಂತ ಅವ್ರು ಹೇಳ್ತಿರ್ತಾರೆ. ನನ್ನ ಮನಸ್ಸಿಗೆ ನಾನು ಕರೆಕ್ಟಾಗೇ ಇರ್ತೀನಿ. ನನಗೆ ಹೆಣ್ಣಿನ ಬಟ್ಟೆ ಹಾಕ್ಕೋಬೇಕಂತ ಇರ್ತದೆ, ಅವರು ಬೇಡ ಅಂತಿರ್ತಾರೆ. ನನ್ನಲ್ಲಿ ಒಂದು ಮಾನಸಿಕ ಸಂಘರ್ಷ, ಅದು ನಡ್ಕೊಂಡು ಮನೆಯಲ್ಲಿ ಸಂಘರ್ಷ, ಅದು ನಡ್ಕೊಂಡು ಶಾಲೆಯಲ್ಲಿ ಸಂಘರ್ಷ, ಉದ್ಯೋಗಕ್ಕೆ ಹೋದರೆ, ಕೆಲಸಕ್ಕೆ ಹೋದರೆ ಅಲ್ಲೇನೂ ಸಂಘರ್ಷ ಮಾಡಬೇಕು. ನನ್ನ ಕೆಲಸ ನಾನು ಮಾಡ್ತೀನಿ, ಟೀ ಕೊಡೋದು ನನ್ನ ಕೆಲಸ, ನನ್ನ ಕೆಲಸ ನಾನು ಮಾಡ್ತೀನಿ, ನೀವು ಸಂಬಳ ನೀವು ಕೊಡಿ. ಅದನ್ನು ಮೀರಿನೂ ಕೂಡ ನನ್ನ ಒಂದು ಸೆಕ್ಸ್, ಜೆಂಡರ್, ಸೆಕ್ಸುವಾಲಿಟಿ ಬಗ್ಗೆ ಮಾತಾಡೋದು. ಈ ಎಲ್ಲ ಸಂಘರ್ಷಣೆಗಳ ಒಂದು ಕವನ ಸಂಕಲನವೇ ಮೈಮನ. ಇದಾದ ನಂತರ ಒಂದು ಭರವಸೆ ಅಂತ ಪುಸ್ತಕ. ಭರವಸೆ ಅನ್ನೋ ಪುಸ್ತಕ ಕರ್ನಾಟಕದ ಉದ್ದಗಲಕ್ಕೂ ಸಾಧನೆಯನ್ನು ಮೆರೆದಂಥ ವ್ಯಕ್ತಿಗಳ ಒಂದು ಸಂದರ್ಶನಗಳ ಸರಮಾಲೆ. ಅದು ಯಾರು ಸಾಧಕರು ಅಂತ. ಸಾಧಕರಂದರೆ ಯಾರು? ನಮ್ಮ ಪಕ್ಕದಲ್ಲಿ ಕುಂತಿರುವಂಥ ಪದ್ಮಶ್ರೀ ಪುರಸ್ಕಾರವನ್ನು ತಗೊಂಡವರು ಸಾಧಕರು. ಈ ಪಕ್ಕದಲ್ಲಿ ಕುಳಿತುಕೊಂಡಿರುವಂಥ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಗೊಂಡವರು ಸಾಧಕರು. ಸಮಾಜಕ್ಕೆ ಸೆಟ್ಟೊಡೆದು ತಾನಾಗಿ ಬದುಕುತ್ತಿರುವ
ರೂಮಿ ಅವರು ಸಾಧಕರು ಅಷ್ಟೇ ಅಲ್ಲ, ಸಮಾಜಕ್ಕೆ ಸೆಡ್ಡೊಡೆದು ತಾವು ತಾನಾಗಿ ಬದುಕ್ತಾ ಇದ್ದಾರ ಅವರು ಸಾಧಕರು ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಸ್ವಾವಲಂಬನೆಯ ಸ್ವಾಭಿಮಾನದ ಜೀವನವನ್ನು ಮಾಡ್ತಾ ಇರುವ ಎಲ್ಲ ನಮ್ಮ ಸಮುದಾಯದವರು ಸಾಧಕರೇ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಅಷ್ಟು ಕಷ್ಟ ಇದೆ ಆ ಜೀವನ ಮಾಡೋದಕ್ಕೆ. ಓಕೆ, ಸಾಹಿತ್ಯ ಅನ್ನೋದು ನಮ್ಮಲ್ಲಿ ಬಂದಿದ್ದು, ಮತ್ತು ಈ ಸಾಹಿತ್ಯ ನಾವೆಲ್ಲ ಬರೀತಾ ಇದ್ದೀವಿ. ಈಗ ನಮಗೊಂದು ಪ್ರೋತ್ಸಾಹ ಅಂತ ಸಿಗಬೇಕಲ್ಲ. ಎಲ್ಲರ ಸಾಹಿತ್ಯವು ಪಾಠ್ಯಕ್ರಮ ಆಗ್ತಾ ಇದೆ, ಎಲ್ಲರಿಗೂ ಪ್ರಶಸ್ತಿಗಳು ಬಿರುದುಗಳು ಬರ್ತಾ ಇದೆ, ಎಲ್ಲರ ಬಗ್ಗೆ ಸಂಶೋಧನೆಗಳಾಗ್ತಾ ಇದೆ, ಡಾಕ್ಟ್ರೇಟ್ ಬರ್ತಾ ಇದೆ. ಬಟ್ ನಮ್ಮದು ಏನು ಅನ್ನೋ ನಿಟ್ಟಿನಲ್ಲಿ ನಾವು ಮಾತಾಡಿದರೆ ನಮ್ಮ ಪುಸ್ತಕಗಳು ಏನಾಗಬೇಕು, ಪಠ್ಯಕ್ರಮ ಆಗಬೇಕು. ಯಾಕೆ ಪಠ್ಯಕ್ರಮ ಆಗಬೇಕು? ನಮಗೇನು ಒಳ್ಳೆಯ ಹೆಸರು ಬರಬೇಕಂತಲ್ಲ, ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳಾಗಿರೋದ್ರಿಂದ ಅವ್ರಿಗೆಲ್ಲ ಗೊತ್ತಾಗಬೇಕು, ನಮ್ಮ ಬಗ್ಗೆ ತಿಳ್ಕೋಬೇಕು. ಈ ತಾರತಮ್ಯ ನನ್ನಿಂದ ಕೊನೆ ಆಗುತ್ತೆ. ಯಾಕಂದರೆ ರೂಮಿ ಅವರಿಂದ ಮಂಜಮ್ಮ ಅವ್ರ ಕಡೆ ಬಂತು, ಅಲ್ಲಿಂದ ಅಕ್ಕಯ್ಯವ್ರ ಹತ್ರ ಬಂತು, ಅಲ್ಲಿಂದ ನನ್ನ ತನ ಬಂತು, ಇಲ್ಲಿಗೆ ಕೊನೆ ಆಗಲಿ. ಮುಂದಿನ ನಮ್ಮ ಜನ್ರೇಷನ್ಗೆ ಈ ತಾರತಮ್ಯ ಎಲ್ಲ ಬೇಡ ಅನ್ನೋ ಕಾರಣಕ್ಕೆ ನಿರಂತರವಾಗಿ ಸಾಹಿತ್ಯವನ್ನು ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಒಂದು ಪುಸ್ತಕವನ್ನು ಮಾರಬೇಕಂದ್ರೂ ಅಷ್ಟೇ ಕಷ್ಟ ಇದೆ. ಇಷ್ಟೆಲ್ಲ ಪುಸ್ತಕಗಳನ್ನು ಪಟ್ಟಿ ಮಾಡಿ ತೊಗೊಂಡು ಬಂದು ಮಾರಾಟಕ್ಕಿಟ್ಟರೆ ಯಾರೂ ತೊಗೊತಾ ಇಲ್ಲ. ಇವ್ರ ಪುಸ್ತಕನ ಏನಿದೆ ಬಿಡು ಅಷ್ಟೇ ಅಲ್ಲ ಅನ್ನೋದು. ಈ ಪೂರ್ವಗ್ರಹಗಳು ಮತ್ತು ತಪ್ಪು ತಿಳುವಳಿಕೆಗಳನ್ನು ತೆಗೆದು ಸಮಾಜ ಮತ್ತು ನಮ್ಮ ಮಧ್ಯೆ ಇರುವಂಥ ಒಂದು ಗ್ಯಾಪ್ ಇದೆ, ಗ್ಯಾಪ್ ಉಂಟಾಗಿದೆ. ನಮ್ಮನ್ನು ನೋಡಿದ ಕೂಡ ಓಡೋಗ್ತಾರೆ, ಭಯ ಪಡ್ತಾರೆ. ಯಾಕೆ? ನಮ್ಮ ಬಗ್ಗೆ ಸರಿಯಾದ ಒಂದು ತಿಳುವಳಿಕೆ ಇಲ್ಲದ ಕಾರಣ ಆ ಗ್ಯಾಪನ್ನು ಫಿಲ್ ಮಾಡುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಏನು ಈ ಒಂದು ಪುಸ್ತಕ ತರಬೇಕು. ಇನ್ನೊಂದು ಮುಖ್ಯವಾದ ವಿಷಯ, ಅಲ್ಲಮ ಪ್ರಭುಗಳು ಎಲ್ಲರಿಗೂ ಗೊತ್ತು, ಅವ್ರ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಇದೆ ಗೊತ್ತಾ. ನಮ್ಮ ಬಗ್ಗೆ ಒಂದು ವಚನ ಅಂತ ಹುಡುಕಿದ್ರೆ ಅಲ್ಲಿ ಸಿಗ್ತದೆ. ಏನು ಅವ್ರು ಹೇಳೋದು? ಮೊಲೆ ಮೂಡಿ ಬಂದರೆ ಅಥವಾ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಈಗ ಒಂದು ಪ್ರಶ್ನೆ, ದಯವಿಟ್ಟು ಕ್ಷಮಿಸಬೇಕು, ನೀವು ನಮಗೆ ಪ್ರಶ್ನೆ ಕೇಳಬೇಕಾಗಿತ್ತು. ಮುಗಿಸ್ತೀನಿ, ಒಂದೇ ನಿಮಿಷ. ನಾವು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀವಿ. ಮೊಲೆ ಮೂಡಿ ಬಂದರೆ ಹೆಣ್ಣ? ದಯವಿಟ್ಟು ಕ್ಷಮಿಸಬೇಕು. ಎಷ್ಟು ಚೆನ್ನಾಗಿದೆ ನೋಡಿ ಐಡಿಯಾ. ಹೆಣ್ಣು ಅಂದ ತಕ್ಷಣ ಎಷ್ಟು ಸುಲಭವಾಗಿ ಮೊಲೆ ಅಂದರು, ಮುಡಿನೋ ಏನೋ ಹೇಳಿದ್ರು. ಗಂಡಸು ಅಂದ ತಕ್ಷಣ ದಾಡಿ ಮೀಸೆ ಆಗೋಯ್ತಾ? ಯಾಕೆ ಪೀನಸ್ ಹೇಳೋಕ್ಕೆ ಧೈರ್ಯ ಬರಲಿಲ್ವಾ? ಅದು ಆಗಿನ ಕಾಲದಲ್ಲಿ ಅವರು ಹೇಳಿದ್ದು, ಅದನ್ನೇ ನಾವು ಕೋಟ್ ಮಾಡಿ ಹೇಳ್ತಾ ಇದ್ದೀವಿ. ಈಗ ಅದಕ್ಕೆ ಮುಂದುವರೆದು 12ನೇ ಶತಮಾನವನ್ನು ನಾವು ಉಲ್ಟಾ ಮಾಡ್ತಾ ಇದ್ದೀವಿ. 21ನೇ ಶತಮಾನ ಇವಾಗಿದೆ. ಈ ಶತಮಾನದಲ್ಲಿ ನಮ್ಮ ಸಮುದಾಯಕ್ಕೆ ನಮಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ ನಮ್ಮ ಸಮುದಾಯ ಏನಂತ. ಈಗ ನಾವು ಹೇಳ್ತೀವಿ, ಮೊಲೆ ಮೂಡಿ ಬಂದರೆ ಹೆಣ್ಣಲ್ಲ, ಗಡ್ಡ ಮೀಸೆ ಬಂದರೆ ಗಂಡಲ್ಲ. ಲಿಂಗ ನಿರ್ಧಾರಣೆ ದೇಹದ ಭಾಗಗಳಿಂದ ಅಲ್ಲ, ಮನಸ್ಸು, ಬುದ್ಧಿ, ಭಾವನೆಗಳಿಂದ ಆಗಲಿ. ಒಳಗೆ ಸುಳಿಯುವ ಆತ್ಮನೇ ಲಿಂಗವನ್ನು ನಿರ್ಧಾರ ಮಾಡುತ್ತದೆ ಅಂತ ಅವರು ಹೇಳಿದ ಎಲ್ಲ ವಿಷಯಗಳ ಉಲ್ಟಾ ಆಗಿ ನಾವು ಇದನ್ನು ಹೇಳ್ತಾ ಇದ್ದೀವಿ. ಈ ಮಟ್ಟಕ್ಕೆ ಆಧುನಿಕತೆ ಬೆಳೆದಿದೆ. ಸೊ ಎಲ್ಲ ವಿಷಯಗಳಲ್ಲಿ ತಂತ್ರಜ್ಞಾನ, ಆಧುನಿಕತೆ, ವೈಜ್ಞಾನಿಕತೆ ಬೆಳೆದಿದೆ. ಲಿಂಗ ನಿರ್ಧರಣೆಯಲ್ಲಿ ಮಾತ್ರ ನಾವು ಅನಾದಿ ಕಾಲದಲ್ಲಿದ್ದ ಪದ್ಧತಿಗಳನ್ನು ಅನುಸರಿಸೋದು ಎಷ್ಟು ಮಟ್ಟಿಗೆ ಸರಿ? ಸೊ ಈ ನಿಟ್ಟಿನಲ್ಲಿ ಕೂಡ ಲಿಂಗ ನಿರ್ಧರಣೆಯಲ್ಲಿ ಹೊಸ ಹೊಸ ಮಾನದಂಡಗಳು ಬರಲಿ ಅಂತ ನಾವು ಕೇಳ್ಕೊಳ್ತೀವಿ. ಮಾಳವಿಕಾ, ಇದ್ರ ಬಗ್ಗೆ ಆಚೆ ಜಗಳ ಆಡೋಣ. ನನಗೆ ತುಂಬ ವಿಷಯ ಇದೆ ಇದ್ರ ಬಗ್ಗೆ ಹೇಳೋಕ್ಕೆ. ನನಗೂ ಜಗಳ ಆಡೋದು ತುಂಬ ಇಷ್ಟ. ನನ್ನ ಸಮಯ ಮುಗಿಯಿತು, ಮೈಕ್ ಬಿಟ್ಟು. ಇಲ್ಲ, ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ, ನಾವು ಮಾತನಾಡಿದ್ರು. ಮಂಜಮ್ಮ, ಇವಾಗ ನೀವೇ ಅಷ್ಟೇ ಹೇಳಿದ್ರಿ, 4 ಜನ ಪುಸ್ತಕ ಬರೆದಿದ್ದಾರೆ ಅಂತ ನಿಮ್ಮ ಬಗ್ಗೆ. ಒಂದನೇ ಪ್ರಶ್ನೆ, ಈಗ ನಮ್ಮಂಥ ಜೀವನಗಳು ನೋವಿಂದನೂ ಕೂಡಿದೆ, ಬೇರೆ ಒಂದು ರೀತಿ ಸಂತೋಷಗಳಿಂದ ಕೂಡಿದೆ ಅಲ್ಲ, ಟೈಮ್ ಆಗಿಲ್ಲ. ಸೊ ಆ ರೀತಿಯಲ್ಲಿ ಅಂದರೆ ಸಂತೋಷ, ದುಃಖ, ನೋವು, ಟ್ರಾಮಾ ಎಲ್ಲ ಇದ್ಕೊಂಡು 4 ಜನ ಜೊತೆ ಕೂತು ನಿಮ್ಮ ಜೀವನದ ಕತೆ ಹೇಳೋದು ಅಂದರೆ ಸುಲಭದ ವಿಷಯ ಅಲ್ಲ. ಪ್ರತಿ ಸತಿ ಹೇಳಬೇಕಾದ್ರೆ ನಿಮ್ಗಾಗೋ
ಅಳೋದು ನೋವು ಅದರಿಂದ ಹೇಳ್ತಿದ್ದಿದ್ದ ಈಗ ನಾವು ಯಾರ ಹತ್ರನೂ ಮಾತಾಡ್ತಿರ್ತೀವಿ ಅಂತ ಇಟ್ಕೊಳ್ಳಿ, ಹಳೆಯ ನೋವು ನನಗೆ ಬರುತ್ತೆ, ಅಳ್ತಿರ್ತೀವಿ, ಏನೋ ಆಗ್ತಿರುತ್ತೆ. ಮತ್ತು ಆ ಪ್ರೋಸೆಸ್ 4 ಜನ ಬರೆದ್ರು ಎಲ್ಲ ಆಯಿತು. ಯಾವುದು ನಿಮಗೆ ಆಪ್ತವಾಯಿತು? ಮತ್ತು ಆ 4 ಜನ ಜೊತೆ ಕೂತು ನಿಮ್ಮ ಕಥೆನೇ ಅಷ್ಟು ಸರ್ತಿ ಹೇಳುವಾಗ ನಿಮ್ಗೆ ಏನು ಅನ್ನಿಸ್ತು? ನಿಮ್ಮ ಬಗ್ಗೆನೇ ನಿಮ್ಗೆ ಏನು ಅನ್ನಿಸ್ತು? ಮತ್ತು ಯಾಕೆಂದರೆ ಅದು ಆಗಿದ್ದು ಹೇಳೋದಂತ ಮಾತ್ರ ಅಲ್ಲ, ನೀವು ತಿರುಗಿ ನೋಡ್ತಿರ್ತೀರಲ್ಲ, ಅವಾಗ ನಿಮ್ಗೆ ಏನು ಅನ್ನಿಸ್ತು? ಸಾಹಿತ್ಯ ಉತ್ಸವದ ವೇದಿಕೆ ಮೇಲೆ ಇರ್ತಕ್ಕಂಥ ರೂಮಿ ಹರೀಶ್ ಅವರೇ, ಕೈ ಪದ್ಮಶಾಲಿ ಅವರೇ, ಮಾಳವಿಕಾ ಅವರೇ ಮತ್ತು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾದಂಥ ತಮ್ಮೆಲ್ಲರಿಗೂ ಈ ಮಂಜಮ್ಮ ಜೋಗತಿಯ ಅನಂತ ನಮಸ್ಕಾರಗಳು. ರೂಮಿ ಹರೀಶ್ ಅವರು, ನಿಮಗೇನು ಅನ್ನಿಸ್ತು, ಯಾಕೆ, ಏನು, ಅವ್ರ ಜೊತೆ ಏನು ಮಾತಾಡಿದ್ರಿ ಅಂತ. ನಿಜವಾಗೂ ನಾನು ಯಾರಿಗೂ ಕೇಳಿ ಪುಸ್ತಕ ಬರೀರಿ ನಾನು ಹೇಳ್ತೀನಿ ಅಂತ ಯಾವತ್ತೂ ಹೇಳಲಿಲ್ಲ. ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗೆಯವರು ಮತ್ತು ಡಾಕ್ಟರ್ ಚಂದ್ರಪ್ಪ ಸೌಟಿಯವರು ಹಂಪಿ ವಿಶ್ವವಿದ್ಯಾಲಯದಲ್ಲಿ MA MPhil ಮಾಡ್ತಾಯಿದ್ರು. ಆಗ ನನ್ನ ಗುರುಗಳು ಕಾಳವ್ವ ಜೋಗತಿಯವರು ಇದ್ದರು. ಒಂದಿನ ಗೊಡ್ರಳ್ಳಿಗೆ ಬಂದರು. ಅವ್ರ ಹತ್ರ ಅವರನ್ನು ಮಾತಾಡಿಸ್ಬೇಕಂತ ಅವ್ರ ಜೊತೆ ಮಾತಾಡುವಾಗ ಮಧ್ಯೆ ನಾನು ಮಾತಾಡಿ ಜೀವನದ ಕಥೆಗಳನ್ನು ಹೇಳೋದಕ್ಕೆ ನನ್ನ ಗುರುಗಳಿಗಿಂತ ನಾನೇ ಜಾಸ್ತಿ ಮಾತಾಡೋದಕ್ಕೆ ಶುರು ಮಾಡಿದಾಗ ಯಾವತ್ತೂ ಒಂದಿನ ಮುಂದೊಂದು ದಿನ ಅವ್ರು ಹೇಳಿದ್ದ ಆ ಮಾತು, ಮಂಜಮ್ಮ ಅವ್ರ ಜೊತೆ ಮಾತಾಡುವಾಗ ಕಾಳವ್ವ ಜೋಗತಿಗಿಂತ ಮಂಜಮ್ಮನ ಜೋಗತಿಯ ಜೀವನ ವಿಭಿನ್ನವಾಗಿದೆ, ಮಂಜಮ್ಮಂದು ಮಾಡಬೇಕು ನಾವು ಅಂತ ಅಂದ್ಕೊಂಡಿದ್ರು. ಆಮೇಲೆ MA MPhil ಮುಗೀತು, ಕಾಳವ್ವ ಜೋಗತಿಯವರು ತೀರ್ಕೊಂಡ್ರು. ಒಂದು ದಿವಸ ಮತ್ತೆ ಅರುಣ್ ಅವರು ನನ್ನ ಜೊತೆ ಮಾತಾಡಿ, ಮಂಜಮ್ಮ ನಿನ್ನ ಜೊತೆ ಮಾತಾಡಬೇಕು, ಪುಸ್ತಕ ಬರೀಬೇಕು ಅಂತಂದರು. ಆಯ್ತಪ್ಪ ಅಂತ ಅವ್ರಿಗೊಂದು ಸ್ವಲ್ಪ ದಿನ ಅವ್ರ ಜೊತೆ ಮಾತುಕತೆ ಎಲ್ಲ ಆಯಿತು. ನನ್ನ ಜೀವನದಲ್ಲಿ ಕಷ್ಟ ಸುಖ ಆಗು ಹೋಗು, ನನ್ನ ಕಲ್ಲು ಮುಳ್ಳಿನ ದಾರಿ ಏನಿತ್ತು ಅದನ್ನೆಲ್ಲ ಹೇಳ್ಕೊಂಡೆ. ಅದಿನ್ನೂ ಪುಸ್ತಕ ಬಂದಿರಲಿಲ್ಲ. ಅವನ ಗೆಳೆಯ ಇದರಲ್ಲಿ ಹಾವೇರಿಯ ಗೊಟ್ಟಗುಡಿ ಹಂಪಿ ಇದು ಜಾನಪದ ವಿಶ್ವವಿದ್ಯಾಲಯದಲ್ಲಿ ಅವರು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರೊಂದು ಸರಿ ನನ್ನನ್ನು ಪಟ್ಟಂಗ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಕರೆದಿದ್ದರು. ಅಲ್ಲಿ PhD ಮಾಡ್ತಕ್ಕಂಥವ್ರು 40 ಜನ ಮಕ್ಕಳಿದ್ರು. ಸಂಜೆ 4 ಗಂಟೆಯಿಂದ 7 ಗಂಟೆ ಜೊತೆ ಅವರ ಜೊತೆ ನನ್ನ ಜೊತೆ ಸಂವಾದ ಇತ್ತು. ನಾನು ಇಡೀ ಬದುಕನ್ನು ಹಂಚ್ಕೊಂಡಾಗ ಅವರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಮಾತಾಡಿದಾಗ ಅದು 4 ತಾಸು ಕಾರ್ಯಕ್ರಮ ಆದಮೇಲೆ ಅಲ್ಲಿ VC ಅವರಿದ್ದರು, ಮಂಜಮ್ಮಂದೇ ಒಂದು ಪುಸ್ತಕ ಮಾಡಿಬಿಟ್ರು, ಅಷ್ಟು ಚೆನ್ನಾಗಿದೆ ಅಂತಂದು ಇಮ್ಮಿಡಿಯೇಟ್ಲಿ ಅವ್ರು ಎಂದೂ ಬರಲಿಲ್ಲ, ಕುಂದಿರಲಿಲ್ಲ, ಕೇಳಿಲ್ಲ, ಏನಿಲ್ಲ. ಅಲ್ಲಿ ಮಾತಾಡಿದ ವಿಷಯನ ಇಟ್ಕೊಂಡು ಫೋನಲ್ಲಿ ಒಂದು ಸ್ವಲ್ಪ ಮಾತಾಡಿ ಮಂಜಮ್ಮ ಜೋಗತಿ ಅಂತ ಒಂದು ಪುಸ್ತಕ ತಂದರು. ಅದೇ ಪುಸ್ತಕನೇ ಆಂಧ್ರದಲ್ಲಿ ಹೈದರಾಬಾದ್ ರಾಮಚಂದ್ರ ರಾವ್ ಅಂತ ಅಮ್ಮ ನುಡಿ ಅನ್ನೋ ಪತ್ರಿಕೆಯಲ್ಲಿ 9 ವಾರಗಳು ಧಾರಾವಾಹಿ ಆಗಿ ಬಂದು ಮತ್ತೆ ಅದು ಜೋಗಿನಿ ಮಂಜಮ್ಮ ಅಂತ ಒಂದು ಪುಸ್ತಕನೂ ಮಾಡಿದರು. ಅದಾದ ನಂತರ ಮತ್ತೆ ನಾನು ಅಕಾಡೆಮಿಗೆ ಅಧ್ಯಕ್ಷ ಆದಮೇಲೆ ಅರುಣ್ ಜೋಳದ ಕೂಡ್ಲಿಗರು ಆ ಪುಸ್ತಕನ ಮುಂದುವರಿಸಿದ್ರು. ಆ ಪುಸ್ತಕ ಮುಂದುವರಿಸಿ ಮತ್ತೆ ಅವ್ರು ಎಲ್ಲಿಗೆ ನಿಲ್ಲಿಸಿದ್ರು ಅಲ್ಲಿಂದ ಮತ್ತೆ ಅಕಾಡೆಮಿ ಅಧ್ಯಕ್ಷರಾಗೋವರೆಗೆ ಎಲ್ಲ ಮಾಹಿತಿಯನ್ನು ತಗೊಂಡ್ರು. ಕೆಲವೊಂದು ನಾನು ಅದರಲ್ಲಿ ಅಕ್ಕಯ್ಯವರು ಹೇಳಿದಾಗೆ ನಾವು ಯಾವುದೂ ಮುಚ್ಚಿಟ್ಟಿಲ್ಲ, ನಾವು ಏನು ನೇರವಾಗಿ ಮಾತಾಡಿದ್ದೀನಿ. ನನಗೆ ಸೆಕ್ಸ್ ವರ್ಕ್ ಬಗ್ಗೆ ಆಗಲಿ, ನನ್ನ ದೇಹದ ಬಗ್ಗೆ ಆಗಲಿ, ಉಡುಪು ತೊಡುಪಿನ ಬಗ್ಗೆ ಆಗಲಿ ಅಂತ ಅಕ್ಕಯ್ಯವ್ರು ಹೇಗೆ ಹೇಳಿದರು, ಅದೇ ರೀತಿ ನನ್ನ ಕಷ್ಟಗಳು, ನನ್ನ ಜೀವನದಲ್ಲಿ ನಡೆದಂಥದ್ದು ಅಥವಾ ನನ್ನ ಮೇಲೆ ಅತ್ಯಾಚಾರ 4-5 ಜನ ಸೇರಿ ಅತ್ಯಾಚಾರ ಮಾಡಿದ್ದಾಗಿರಲಿ, ಪ್ರತಿಯೊಂದು ಎಲ್ಲವನ್ನು ಹೇಳ್ಕೊಂಡಾಗ ಕೆಲವೊಬ್ಬರೆಲ್ಲ ನನ್ನ ಸಹಪಾಠಿಗಳೇ ಬೈದರು ನನಗೆ. ಅದನ್ನು ನೋಡಿದಾಗ, ನೀನೇನು ಅಂಥವೆಲ್ಲ ಹೇಳ್ಕೊಂಬಿಟ್ಟಿಯಲ್ಲ, ಒಳ್ಳೆಯದನ್ನೇ ಹೇಳಬೇಕು, ನೀನು ಕೆಟ್ಟದ್ದೆಲ್ಲ ಹೇಳ್ಕೊಂಡ್ರೆ ಬರೀ ಒಳ್ಳೆಯದನ್ನೇ ಹೇಳಿದರೆ ಕೆಟ್ಟದ್ದು ನಾವು ಯಾರೂ ಮಾಡೇ ಇಲ್ವಾ, ಮಾಡಿದ್ದೀವಲ್ಲ, ಅದು ಯಾಕೆ ಹೇಳ್ಕೋಬಾರ್ದು? ನನಗೆ ಭಯ ಇಲ್ಲ, ಬೆತ್ತಲೆ ಇದ್ದವ್ರಿಗೆ ಭಯ ಯಾಕೆ? ಹಗಲಾದ್ರೇನು ರಾತ್ರಿ ಆದ್ರೇನು. ಹಂಗಾಗಿ ನಾನು ಎಲ್ಲ ವಿಚಾರವನ್ನು ಹೇಳ್ಕೊಂಡಾಗ ಅದು ತುಂಬ ಖುಷಿಯಾಗಿ ಅರುಣ್ ಅವರು ಅದನ್ನು ಪುಸ್ತಕ ಬರೆದ್ರು. ಅವೆರಡು ಪುಸ್ತಕಗಳು ಈಗ 9ರಿಂದ 10 ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಆಗಿದೆ. ಆಂಧ್ರದಲ್ಲಿ ಸಹ ಪಠ್ಯ ಆಗಿದೆ. ಆಮೇಲೆ ಮಂಗಳೂರಿನ ಹರ್ಷ ಭಟ್ ಅವರು ನಾನು ಪುಸ್ತಕ ಮಾಡ್ತೀನಿ ಮಂಜಮ್ಮ ಜೋಗತಿ ಇಂಗ್ಲೀಷ್ನಲ್ಲಿ ಅಂತ, ಅವ್ರು ಇಂಗ್ಲೀಷ್ನಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ರು. ಅವರು ಅದೇ ಅವ್ರು ಕೇಳಿದ ಪ್ರಶ್ನೆಗಳೇ, ಅವ್ರು ಕೆರ್ಕೋದು, ಆಡಿದ್ದಾಡೋ ಕಿಸ್ಬೈದಾಸ ಅಂತಂದು ಬರೀ ಅದೇ ರಾಗ ಅದೇ ಆಡ, ಎಷ್ಟು ಸಾರಿ ಹೇಳೋದು, ಎಷ್ಟು ಸಾರಿ ಬಿಡೋದು. ಇದು ನನಗಂತೂ ಸಾಕಾಗೋಗಿದೆ. ಯಾವ ಯೂಟ್ಯೂಬ್ ಚಾನಲ್ನವ್ರು ಕೇಳು, ಒಂದು TV ಚಾನಲ್ನವ್ರು ಕೇಳು, ಒಂದು ಮಾಧ್ಯಮದವ್ರು ಕೇಳ್ರಿ, ಯಾರನ್ನ ಕೇಳಿ ಎಲ್ಲರ ಮುಂದೆ ಅದನ್ನು ಹೇಳ್ಬೇಕಲ್ಲ.
ಅದು ಹೇಳಿ 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 ಸಾಕಾಗ್ಬಿಡು. ಆ ಹುಡುಗಿಗೆ ಅವಳಿಗೂ ಸಹ ಎಲ್ಲ ವಿಷಯವನ್ನು ಹೇಳಿದಾಗ ಆ ದೆಹಲಿಗೆ ಹಾರ್ಪರ್ ಕಾಲೇಜ್ ಅವರು ಫ್ರಮ್ ಮಂಜುನಾಥ ಟು ಮಂಜಮ್ಮ ಅಂತ ಅದೊಂದು ಇಂಗ್ಲೀಷ್ ಬುಕ್ಕ ತಂದರು. ಅದಾದ ನಂತರ ಈಗ ಬೆಂಗಾಳಿಯಲ್ಲಿ ಅದು ಅದೇ ಬುಕ್ಕು ಕಾದಂಬರಿ ಆಗ್ತಾ ಇದೆ. ಆ ಮಂಜಮ್ಮ ಅದು ಫ್ರಮ್ ಟು ಮಂಜುನಾಥ ಅನ್ನೋದು ಬೆಂಗಾಳಿಯಲ್ಲಿ ಕಾದಂಬರಿ ಆಗ್ತಾ ಇದೆ. ಕನ್ನಡದಲ್ಲಿ 2 ಕಾದಂಬರಿ ಬರಿತಾ ಇದ್ದಾರೆ ಇವಾಗ. ಅದು ಇಷ್ಟಲ್ಲೇ ಬರುತ್ತೆ. ಇದು ನನ್ನ ಸಮುದಾಯಕ್ಕೆ ಒಂದು ಹೆಚ್ಚಿನ ಗೌರವ ಅಂತ ಹೇಳ್ತೀನಿ. ಸಾಹಿತ್ಯದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದ್ದಾವೆ. ನಮ್ಮವರು ಬರೀತಾ ಇದ್ದಾರೆ, ಬೇರೆಯವರು ಬರೀತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಸರ್ಕಾರ ನಮ್ಮನ್ನು ಗುರುತಿಸ್ತಾ ಇಲ್ಲ ಅನ್ನೋದೇ ಒಂದು ನೋವು. ಸರ್ಕಾರ ನಾನು ಕಲಾವಿದೆ, ಪ್ರಶಸ್ತಿ ಕೊಟ್ಟಿದೆ, ಗೌರವಿಸಿದೆ, ಅಧ್ಯಕ್ಷ ಸ್ಥಾನ ಕೊಟ್ಟಿದೆ, ಅದು ಬೇರೆ. ನನಗೊಬ್ಬಳಿಗೆ ಕೊಟ್ಟಂಗಲ್ಲ, ಇಡೀ ಸಮುದಾಯಕ್ಕೆ ಒಂದು ದೊಡ್ಡ ಗೌರವವನ್ನು ಕೊಡಬೇಕು. ಅವರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಳವಿಕಾ ಅವರು ಹೇಳಿದ್ರು ಪಠ್ಯಕ್ರಮದಲ್ಲಿ ಆಗಬೇಕು ಅಂತ. ನನಗೆ ನ್ಯಾಷನಲ್ ಎಜುಕೇಷನ್ ಕಮಿಟಿ ಒಳಗೆ ನಾನು ಒಂದು 7 ಸಾರಿ ಮೀಟಿಂಗಲ್ಲಿ ಮಾತಾಡಿದಾಗ ನಾನು ಹೇಳಿದೆ, ಮೊದಲನೇ ಹಂತದಿಂದ ನಾವೀಗ ಬುಕ್ ಯಾವ್ದಾದ್ರು ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ದಾಗ ಬುಕ್ ತಗೊಂಡ್ರೆ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್ ಅಂತ ಈ ಥರದ್ದೆಲ್ಲ ಪರಿಚಯ ಮಾಡುತ್ತೆ. ಅದೇ ರೀತಿ ನಮ್ಮ ಪರಿಚಯ ಆ ಮಕ್ಕಳಿಗೆ ಆಗಬೇಕು. ಮೊದಲ ಹಂತದಿಂದ ನಮ್ಮ ಪರಿಚಯ ಆ ಮಕ್ಕಳಿಗಾದರೆ ನೋಡ್ತಕ್ಕಂಥವ್ರ ವಾತಾವರಣ ಬದಲಾಗುತ್ತೆ, ನೋಡುಗರ ಮನಸ್ಸು ಬೇರೆ ಆಗುತ್ತೆ. ಅದೆಲ್ಲ ಬಿಟ್ಟು ಬಿಡ್ತಾರೆ, ಅವ್ರು ಬಂದರು ನೋಡಿ ಹಿಡ್ಕೊಂಡು ಹೋಗ್ತಾರೆ ಅಂತ ಮಕ್ಕಳಿಗೆ ಎದುರಿಸ್ತಾರೆ. ನಾನು ಇವಾಗಲೂ ಮೊನ್ನೆ ಒಬ್ರು ಯಾರೋ ನಾನು ಹಿಂಗೆ ಸೈಡಿಗೆ ನಿಂತ್ಕೊಂಡು ಏನೋ ಹಣ್ಣು ತಗೊಳ್ಳೋ ಗಾಡಿ ನಿಂದಿರಿಸಿದ್ದೀನಿ. ಆ ಪಕ್ಕದಾಗಿರೋ ನಾನು ಯಾರು ಅಂತ ನೋಡಲಿಲ್ಲ ಅವ್ರು. ಆಮೇಲೆ ಅವ್ರು ಬಂದರು ನೋಡಿ ಗಾಡಿಗೆ ಹಾಕ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಾವು ಮನುಷ್ಯರ ಕಣ್ಣಂಗೆ ಕಾಣಲ್ಲ, ನಿನ್ನ ಕಣ್ಣಿಗೆ ದೆವ್ವ ಕಣ್ಣಂಗೆ ಕಾಣುತ್ತಾ, ರಾಕ್ಷಸಿ ಕಣ್ಣಂಗೆ ಕಾಣುತ್ತಾ, ನಿನ್ನ ಮಗನ ಹೆಂಗೆ ಹಿಡ್ಕೊಂಡು ಹಾಕ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀನಿ ನಾನು. ನಿಮ್ಮಂಥ ಲುಚ್ಚ ಸೊಳ್ಳೆ ಮಕ್ಳಿರೋದಕ್ಕೆ ನಮ್ಮಂಥವ್ರಿಗೆ ಗೌರವ ಕಡಿಮೆ ಅಂತ ಹೇಳಿ. ನಾನು ಹಂಗೆ ಬೈಯೋದು, ನಾನು ಹಂಗೆ ನಿಮ್ಮಂಥವ್ರು ಇರೋದ್ರಿಂದನೇ ನಮ್ಮಂಥವ್ರಿಗೆ ಗೌರವ ಕಡಿಮೆ ಆಗಿದೆ. ಅದೇ ಅಮ್ಮ ಬಂದ್ರಂತ ಯಾಕೆ ಕೇಳೋದಿಲ್ಲ? ಬೇರೆ ವಿಚಾರ ಯಾಕೆ ಮಕ್ಕಳಿಗೆ ತಿಳಿಸೋದಿಲ್ಲ? ನಾವು ಹಿಡ್ಕೊಂಡೋಗೋರು ಕಣ್ಣಂಗೆ ಕಾಣ್ತೀವ ಮಕ್ಕಳಿಗೆ ಈ ವಯಸ್ಸಿನಿಂದ ಬೆದರಿಸ್ತಿರಲ್ಲ, ಮುಂದೆ ಅದೇ ಕಂಟಿನ್ಯೂ ಆಗುತ್ತೆ. ನಮ್ಮಂಥವ್ರು ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ. ಈ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಏನು ಕೊಡ್ತೀವಿ ಅದನ್ನೇ ತಿಂತಾರೆ, ಏನು ಕೊಡ್ತೀವಿ ಅದನ್ನೇ ತೊಗೊಳ್ತಾರೆ. ನೀವು ಮಕ್ಕಳಿಗೆ ಯಾಕೆ ಹಂಗೆ ಹೇಳ್ತೀರಿ? ಅದನ್ನು ವಾಪಸ್ ತಗೋದ್ರಿಂದ ಅಮ್ಮ ನೀವಾ ತಪ್ಪಾಯ್ತಮ್ಮ, ನಾನು ಇವಾಗ ನೋಡಿ ನೀವಾ ಅಂತೀರಿ. ಯಾರಿಗೂ ಅನ್ಬಾರ್ದು ನೀವು. ಇವತ್ತು ನನಗೇನೋ ಪದ್ಮಶ್ರೀ ಬಂದಿದೆ ಅಂತ ನನಗೆ ಗುರ್ತಿಡಿದು ಅಮ್ಮ ನೀವಾ ತಪ್ಪಾಯ್ತನಲ್ಲ, ಬೇರೆ ಯಾರಿಗೂ ಆ ರೀತಿ ಅನ್ನಬಾರ್ದು ಅಂತ ನನಗೆ ತುಂಬ ಬೇಜಾರಾಯಿತು. ಇವಾಗ ನಿಮ್ಮ ಪುಸ್ತಕನೂ ಅದ್ಭುತವಾಗಿ ಬಂದಿದೆ. ಕೈ ಪದ್ಮಶ್ರೀ ಅವ್ರದ್ದು ಪುಸ್ತಕ ಮತ್ತು ಪತ್ರಿಕೆಗಳಲ್ಲಿ ಹಲವಾರು ಲೇಖನಗಳು ಮಾಳವಿಕನ ಬಗ್ಗೆ, ರೇವತಿ ಬಗ್ಗೆ, ಚಾಂದಿನಿ ಬಗ್ಗೆ, ಲಿವಿಂಗ್ ಸ್ಮೈಲ್ ವಿದ್ಯಾ ಅವ್ರ ಬಗ್ಗೆ ಹಲವಾರು ಪುಸ್ತಕಗಳು ಬಂದಿದೆ. ಪುಸ್ತಕಗಳ ಬದಲು ಸರ್ಕಾರ 1% ಮೀಸಲಾತಿಯನ್ನು ಏನು ಕೊಟ್ಟಿದೆಯಲ್ಲ, ಆ ಮೀಸಲಾತಿ ಪ್ರಕಾರ ಪಠ್ಯ ಪುಸ್ತಕದಲ್ಲಿ ಜೆಂಡರ್ ಅನ್ನೋ ಒಂದು ಸಬ್ಜೆಕ್ಟನ್ನು ಸೃಷ್ಟಿ ಮಾಡಬೇಕು. ಅದರಲ್ಲಿ ಕಾನೂನುಬದ್ಧವಾಗಿ ಅದರಲ್ಲಿ ತೋರಿಸಿದರೆ ನಾವು ಯಾರಿಗೂ ಯಾವ ಅವಕಾಶವನ್ನು ಕೇಳೋ ಅವಶ್ಯಕತೆಯೇ ಇರೋದಿಲ್ಲ. ನಮಗೆಲ್ಲ ಸವಲತ್ತುಗಳು ಸಿಗ್ತಾವೆ. ಮೊದಲು ನಮ್ಮನ್ನಾಗಿ ಕಾಣ್ರಿ, ನೀವು ನಮ್ಮನ್ನಾಗಿ ನಮಗೆ ಅನುಕಂಪ ಬೇಡ, ಪ್ರೀತಿ ಬೇಡ, ವಿಶ್ವಾಸ ಬೇಡ. ನಮ್ಮ ಸಮುದಾಯಕ್ಕೆ ಅವಕಾಶಗಳನ್ನು ಕೊಡ್ರಿ. ನಾವು ಯಾವುದ್ರಲ್ಲೂ ಕಡಿಮೆ ಇಲ್ಲ. ನಮ್ಮ ಒಂದು ಜೆಂಡರನ್ನು ತಗೊಂಡ್ರೆ ನೀನಾಗಿರ್ಬೋದು, ಅಕ್ಕಯ್ಯ ಆಗಿರ್ಬೋದು, ನಾನಾಗಿರ್ಬೋದು, ನಾವು ಕೆವುಸೇನ್ ದೂರ್ಲ್ಯ ಅದೇ ನಮ್ಮನ್ನ ಉತ್ತರ ಕನ್ನಡದ ಕುಣಿತಾರೆ. ಕೆವುಸೇನ್ ದೂರ್ಲ್ಯ ಯಾವಂದೇನು ಅಂತ ಕುಣಿತಾ ಇರ್ತಾರ, ಆಲೇದು ಕುಣಿಬೇಕಾರ ಅಂಥವ್ರು ನಮ್ಮ ಜನಾಂಗದವರು. ನಾವು ಎಮ್ಮೆಗೆ ಹೊಡೆದ್ರು ಜೈ, ಆಕಳದಾಗ ಹೊಡೆದ್ರು ಜೈ, ಗುಂಪಿನಾಗ ಹೊಡೆದ್ರು ಜೈ, ಒಬ್ಬರೇ ಇದ್ರು ಜೈ. ಏನು ಕೆಲಸ ಕೊಟ್ಟರು ಮಾಡ್ತಾರೆ ನಮ್ಮವರು. ನಮ್ಗೆ ಅವಕಾಶಗಳನ್ನು ಕೊಡ್ರಿ ಅಂತ ಕೇಳ್ತೀನಿ. ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು. ಹಲವಾರು ಇವಾಗ ನಮ್ಮ ಇವರು ಡಾಕ್ಟರ್ ಬೇಲೂರು ರಘುನಂದನ್ ಅವರು ಅಕ್ಕೈ ಪದ್ಮಶಾಲಿದು ಒಂದು ನಾಟಕ ಮಾಡಿದರು, ನನ್ನ ಜೀವನ ಚರಿತ್ರೆದು ಒಂದು ನಾಟಕ ಮಾಡಿದರು. ಮೊನ್ನೆ ನನ್ನ ಮಗ ವಿಕ್ರಮ್ ಕಾಣುವಂತೆ ಕಾಣದಂತೆ ಒಂದು ಪುಸ್ತಕವನ್ನು ತಂದ. ಹಲವಾರು ನಾಟಕಗಳಾಗ್ತದವು. ಮಹಾರಾಷ್ಟ್ರದಲ್ಲಿ ನಾಟಕ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ನಾಟಕ ಮಾಡ್ತಾ ಇದ್ದಾರೆ. ಇದೆಲ್ಲ ಸಾಹಿತ್ಯಕ್ಕೆ ಹತ್ತಿರವಾಗಿದ್ದು. ಸಾಹಿತ್ಯ ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ಸಾಹಿತ್ಯ ಇಲ್ಲ. ಸಾಹಿತ್ಯದ ಜೊತೆಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಹೇಳೋದೇನೆಂದರೆ, ದೇವರು ದೇವಸ್ಥಾನದಲ್ಲಿಲ್ಲ, ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಡೋದೇ ನಾವು ದೇವರನ್ನು ಕಾಣ್ತಕ್ಕಂಥ ವಿಚಾರ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗುತ್ತೆ. ರೂಮಿ, ಇಲ್ಲೊಂದು ವಿಚಾರ ನಾನು ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು 15 ನಿಮಿಷ ಟೈಮ್ ಇದೆ ಅನಿಸುತ್ತೆ. 15 minutes, ರೈಟ್?
ಇಲ್ಲಿ ಏನಾಗುತ್ತೆ ಅಂದರೆ ನಮ್ಗೆ ಎದುರಿಗೆ ಕಣ್ಣಿಗೆ ಕಾಣೋದು ಒಂದು ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಹೆಣ್ಣಾಗಿ ಹುಟ್ಟಿ ಗಂಡಸಾಗೋ ಅಂತ ಸಾಕಷ್ಟು ಜನರನ್ನು ನಾವು ನೋಡ್ತಾ ಇರ್ತೀವಿ. ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದುಕುವಂಥ ಸಾಕಷ್ಟು ಜನರನ್ನು ನೋಡ್ತಿರ್ತೀವಿ. ನಮ್ಮ ಪುರುಷ ಪ್ರಧಾನ ಸಮಾಜ ಎಷ್ಟರ ಮಟ್ಟಿಗೆ ಅದ್ರೊಳಗೂ ತಾರತಮ್ಯನ ತುರ್ಕಕ್ಕೆ ಟ್ರೈ ಮಾಡುತ್ತೆ ಅಂತಂದರೆ, ಅದೇ ಒಂದು ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಬದುಕಕ್ಕೆ ಪ್ರಯತ್ನ ಮಾಡೋರು ಅಥವಾ ಆ ಒಂದು ಜನಾಂಗವನ್ನು ಅಥವಾ ಆ ಒಂದು ಜನರನ್ನು ಕಣ್ ತೆಗೆದು ನೋಡೋದೂ ಇಲ್ಲ. ಆಮೇಲೆ ಏನಾದರೂ ಅಕಸ್ಮಾತ್ ನಾನು ಹೀಗಿದ್ದೀನಿ ಅಂತ ಹೇಳಿ ಧೈರ್ಯ ಮಾಡಿ ಬಂದು ಹೇಳಿದ ತಕ್ಷಣ ಓ ಚೆನ್ನಾಗಿದೆ, ನಾವು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ, ನಮ್ಗೆ ಹಂಗೆ ಅನಿಸುತ್ತೆ ಹಿಂಗೆ ಅನಿಸುತ್ತೆ ಅಂತೆಲ್ಲ ಹೇಳಿಬಿಟ್ಟು ತಕ್ಷಣ ಮೇಡಮ್ ಟೀ ತಗೋತೀರಾ ಅಂತ ಕೇಳ್ತಾರೆ. ಹೆಂಗೆ ಅನ್ನಿಸ್ಬೇಕು ಅಂದರೆ, ಹೆಣ್ಣಾಗಿ ಹುಟ್ಟಿ ಗಂಡಸಾಗೋದು ನೀವೇನು ಕಳ್ಕೊತೀರಾ, ನಿಮ್ಮಲ್ಲಿ ಏನಿದೆ ಕಳ್ಕೊಳ್ಳಿಕ್ಕೆ ಅಂತ ಕೇಳೋ ಒಂದು ಆ್ಯಟಿಟ್ಯೂಡು, ಮತ್ತು ಅದರೊಳಗೆ ಏನೋ ಒಂದು ಆರ್ಟಿಫಿಷಿಯಲ್ ಆಗಿ ಸಂತೋಷವಾಗಿ ಎಸ್ 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 ವಿ ಅಕ್ಸೆಪ್ಟ್ ಅಂತೆಲ್ಲ ಹೇಳಿ ನೆಕ್ಸ್ಟ್ ಮೂಮೆಂಟು ಯು ಆರ್ ಟ್ರೈಂಗ್ ಟು ರಿಮೈಂಡ್ ದ ಡೆಡ್ ಜೆಂಡರ್. ಅವಾಗ ಏನು ಅನಿಸುತ್ತೆ ಅವಾಗ? ಆ್ಯಕ್ಚುಲಿ ಇಲ್ಲಿ ಈ ಮೊಮೆಂಟಲ್ಲಿ ನಂಗೆ ಐ ಜಸ್ಟ್ ವಾಂಟ್ ಟು ಮೆನ್ಷನ್, ನನ್ನ ಫ್ರೆಂಡ್ ಸುನೀಲ್ ಮೋಹನ್ ಅಂತ ಇದ್ದಾರೆ, ಸ್ವಲ್ಪ ಹೇಳ್ತೀರಾ? ಸುನೀಲ್ ಮೋಹನ್ ಅಂತ ಟ್ರಾನ್ಸ್ ಮ್ಯಾನ್ ಮತ್ತು ಮ್ಯಾನ್ ಅಂತ ಐಡೆಂಟಿಫೈ ಮಾಡ್ತಾರೆ. ಥ್ಯಾಂಕ್ ಯು. ಅವರು ಇವಾಗ ಒಂದು ಆಟೋಬಯೋಗ್ರಫಿ ಬರೀತಾ ಇದ್ದಾರೆ. ಬಟ್ ಅವರು ಫಸ್ಟಿಂದನೇ ಹೇಳಿದ್ರು ನಾನು ಆಟೋಬಯೋಗ್ರಫಿ ಬರೆಯಲ್ಲ ಅಂತ. ಬಟ್ ಆ ಇಡೀ ಪ್ರಾಸೆಸ್ ಆಫ್ ಆಟೋಬಯೋಗ್ರಫಿನ ಅವ್ರು ಏನು ಮಾಡಿಟ್ಟಿದ್ದಾರೆ ಅಂತಂದರೆ, ಈ ಮ್ಯಾಸ್ಕ್ಯುಲಿನಿಟಿ ಮತ್ತು ಈ ಗಂಡಸುತನದ ಪುರುಷ ಪ್ರಧಾನ ಗಂಡಸುತನದ ಕ್ರಿಟಿಕ್ ಮಾಡ್ತಾ, ಅಂದರೆ ಅವರನ್ನು ಸೇರಿಸ್ಕೊಂಡು ಅದನ್ನು ವಿಮರ್ಶೆ ಮಾಡ್ತಾ ಅವರ ಜೀವನವನ್ನು ಆಚೆ ಸ್ನಿಪೆಟ್ಸಲ್ಲಿ ಇಡ್ತಾರೆ. ಅಂದರೆ ಅವ್ರಿಗಲ್ಲೊಂದು ಚಾಯ್ಸ್ ಇದೆ, ನಾನು ಯಾವ್ದು ಇಡ್ತೀನಿ ಯಾವ್ದು ಇಡಲ್ಲ ಅನ್ನೋದು ನನ್ನ ಕಂಟ್ರೋಲು. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಬರ್ತಿರೋ ಒಂದು ಪುಸ್ತಕ ಇಂಗ್ಲೀಷ್ನಲ್ಲಿ ಬರ್ತಾ ಇದೆ. ಮೋಸ್ಟ್ಲಿ ಅಕ್ಟೋಬರಲ್ಲಿ ರಿಲೀಸ್ ಆಗುತ್ತೆ. ಇದುವರೆ ತನಕ ಆತ್ಮಚರಿತ್ರೆಗಳನ್ನ ಈ ಥರನೂ ಒಂದು ಹ್ಯಾಂಡಲ್ ಮಾಡ್ಬೋದು, ಒಂದು ಬೇರೆ ಏನೋ ಒಂದಕ್ಕೆ ತಿರುಗಿಸಿ ನನ್ನನ್ನು ಒಡ್ಕೊಂಡು ವಿಮರ್ಶೆ ಮಾಡಿಕೊಂಡು ನಾನು ಅದನ್ನು ಈ ಥರದೊಂದು ಚರ್ಚೆಗೆ ಮುಂದೆ ಎಲ್ಲರೂ ಚರ್ಚೆ ಮಾಡೋಕ್ಕೆ ಸುಲಭ ಆಗೋ ಹಾಗೆ ಮಾಡೋದನ್ನು ಅಷ್ಟು ಸುಲಭ ಅಲ್ಲ. ಸೊ ಅದನ್ನು ಮಾಡ್ತಿದ್ದಾರೆ, ವಿಚ್ ನನಗನ್ನಿಸುತ್ತೆ ಅದೊಂದು ಹೆಜ್ಜೆ ಮುಂದೆ ಹೋದಂಗೆ ಅಂತ. ನನಗೆ ಈ ಒಂದು ಸಂದರ್ಭದಲ್ಲಿ ಈ 15 ನಿಮಿಷದಲ್ಲಿ ಚಿಕ್ಕ ಒಂದು ಪ್ರಶ್ನೆ ಕೇಳ್ತೀನಿ 3 ಜನಕ್ಕೆ. ಈಗ ಅಕ್ಕಯ್ಯ ಅಂದ ತಕ್ಷಣ ಕಣ್ಮುಂದೆ ಅವರಿಗೆ ಏನು ಬರಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅಕ್ಕಯ್ಯ ನಮ್ಮ ಜೊತೆ ನಾಟಕ ಮಾಡ್ತಾಯಿದ್ರು, ಅಕ್ಕಯ್ಯ ಹಾಡ್ತಾರೆ, ಅಕ್ಕಯ್ಯ ಪೊಲಿಟಿಕಲಿ ತುಂಬ ಶಾರ್ಪಾಗಿ ಯೋಚನೆ ಮಾಡ್ತಾರೆ. ಮಾಳವಿಕಾ ಪದ್ಯಗಳನ್ನು ಬರೀತಾರೆ ಮತ್ತು ಹಾಡ್ತೀರಾ. ಅಮ್ಮ ಅಂತೂ ಕೇಳಲೇಬೇಡಿ, ಮಂಜಮ್ಮ ಅವರು ಅದ್ಭುತವಾಗಿ ಹಾಡ್ತಾರೆ. ನನಗೆ ಒಂದು 40 ವರ್ಷದಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೀನಿ. ಇತ್ತೀಚೆಗೆ ಬರೆಯೋದನ್ನು ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬರೋದು ಏನು ಗೊತ್ತಾ, ತುಂಬ ವಿಚಿತ್ರ ಅನಿಸುತ್ತೆ. ಸಾಹಿತ್ಯದವರು ತಮ್ಮ ಒಳಗಡೆ, ಅಂದರೆ ಈಗ ಮೇನ್ ಸ್ಟ್ರೀಮ್ ಅಂದರೆ ಗಂಡಸರು ಹೆಂಗಸರು ಬರೆಯುವ ಸಾಹಿತ್ಯದವರಿಗೆ ಪೊಲಿಟಿಕಲ್ ಆಗಿ ಭಾಳಷ್ಟು ಜಗಳಗಳಾಗ್ತಾ ಇರ್ತವೆ. ಇನ್ ದ ಸೆನ್ಸ್ ರೈಟ್ ವಿಂಗು, ಲೆಫ್ಟ್ ವಿಂಗು, ಫೆಮಿನಿಸಮು, ದಲಿತ್ ಫೆಮಿನಿಸಮು, ದಲಿತ್ ಪಾಲಿಟಿಕ್ಸು, ಈ ಥರ ಎಲ್ಲ ಬಹುಜನ ಇಶ್ಯೂಸು, ರೈಟಿಂಗ್ ಸ್ಟೈಲ್ಸು, ಅದೆಲ್ಲರ ಬಗ್ಗೆ ಜಗಳ ಆಡ್ತಾ ಇರುತ್ತೆ. ಅದು ಕೆಲವು ಕಾನ್ಫರೆನ್ಸಸ್ಸಲ್ಲಿ, ಕೆಲವು ಪ್ರೋಗ್ರಾಮ್ಸಲ್ಲಿ, ಕೆಲವು ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಎಲ್ಲಿ ಹೋದರೆ ಯಾವ ಆಡಿಯನ್ಸ್ ಇರ್ತಾರೆ ಅನ್ನೋದು. ಇದು ನಮ್ಮ ಸಂಗೀತದಲ್ಲೂ ಹಾಗೆ ಇದೆ. ಇವರ ಗುರು ಹಾಡಿದ್ರೆ ಇನ್ನೊಬ್ಬರ ಶಿಷ್ಯಂದ್ರೆ ಇರೋದಿಲ್ಲ. ದಿಸ್ ಇಸ್ ವೆರಿ ಕ್ಲಿಯರ್. ಬಟ್ ನಮ್ಮ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತಂದರೆ, ಈ ಎಲ್ಲ ಸಮಯಗಳಲ್ಲಿ ನಾವು ಮಾತ್ರ ಮಿಸ್ಸಿಂಗ್. ಅಂದರೆ ಟ್ರಾನ್ಸ್ಜೆಂಡರ್ಸಿಗೆ ಈ ಎಲ್ಲ ಪಾಲಿಟಿಕ್ಸ್ ಮಾತಾಡೋಕ್ಕೆ ಬರಲ್ವಾ? ಯಾಕೆ ನಮಗಿದೆಲ್ಲ ಅರ್ಥ ಆಗಲ್ವಾ? ಅಥವಾ ನಾವು
ಕೇಳೋಕ್ಕಾಗಲ್ವ? ಇದು ನಿಮ್ಮ ಫಂಡಿಂಗ್ ರೂಟ್ಸ್ ಏನು, ನಿಮ್ಮನ್ನು ಯಾರು ಸ್ಪಾನ್ಸರ್ ಮಾಡ್ತಿದ್ರು, ಈ ಕ್ಲಾರಿಟಿ ಮಾಡೋಕ್ಕೆ ಆಗೋದಿಲ್ವ ನಮಗೆ? ಇನ್ಫ್ಯಾಕ್ಟ್ ನೋಡೋಕೆ ಹೋದರೆ ನಾವು 25 ವರ್ಷದಿಂದ ಪಾಲಿಟಿಕ್ಸಲ್ಲಿ ಕೆಲಸ ಮಾಡ್ತಾ ಇರೋರು. ಯಾವ ಫಂಡ್ನವ್ರು ದುಡ್ಡು ಕೊಟ್ಟರೆ ಕೆಲಸ ಮಾಡ್ತೀವಿ, ಯಾವ ಫಂಡ್ನವ್ರು ದುಡ್ಡು ಕೊಟ್ಟರೆ ಕೆಲಸ ಮಾಡಲ್ಲ, NGOಗಳ ಜೊತೆ ಜಗಳ ಮಾಡಿರೋರು ನಾವು. ಹಾಗಿರ್ಬೇಕಾದ್ರೆ ಇಲ್ಲೊಂದು ಸೃಷ್ಟಿ ನೋಡ್ತಿದ್ದೀವಿ ನಾನು. ಹೇಗೆ ಅಂತಂದರೆ, ಎಲ್ಲಿ ಹೋದ್ರೂ ನಮಗೆ ಮಾತ್ರ ಸ್ಪೇಸ್ ಇಲ್ಲ. ಆ ಸ್ಪೇಸ್ ಕೊಟ್ಟರೆ ಟೋಕನಿಸ್ಟಿಕ್ ಆಗಿರುತ್ತೆ. ಟೋಕನಿಸ್ಟಿಕ್ ಆಗಿ ಕೊಟ್ಬಿಟ್ಟು ಅವರೇ ತೀರ್ಮಾನ ಮಾಡಿಬಿಡ್ತಾರೆ ನಾವು ಏನು ಮಾತಾಡಬೇಕು. ಸೊ ನಮಗಲ್ಲಿ ಫ್ರೀಡಮ್ ಇಲ್ಲ ಏನೂ ಅಂದರೆ ವಾಯ್ಸ್ ಮಾಡೋಕ್ಕೆ. ನಮಗೂ ಪಾಲಿಟಿಕ್ಸ್ನಲ್ಲಿ ಒಂದಷ್ಟು ವಿಷಯಗಳು ಗೊತ್ತಿದೆ. ಐ ಕ್ಯಾನ್ ಆಲ್ಸೋ ಅಸೆಲ್ಟ್, ಐ ಕ್ಯಾನ್ ಆಲ್ಸೋ ಟಾಕ್ ಅನ್ನೋ ಒಂದು ಇದೇ ಇಲ್ಲ. ಆಮೇಲೆ ಅಕ್ಕೈ ಅಥವಾ ನಾನು ಅಥವಾ ಮಂಜಮ್ಮ ಅವರು ಅಥವಾ ಇನ್ಯಾರಾದರೂ ನಮಗೆ ಕಣ್ಣು ಕಾಣೋದು ಯಾವಾಗ ಅಂದರೆ, ಯಾರೋ ಟ್ರಾನ್ಸ್ಜೆಂಡರ್ಸ್ನ ಅಸಾಲ್ಟ್ ಮಾಡಿದಾಗ, ಇಲ್ಲ ಇನ್ಯಾರೋ ಟ್ರಾನ್ಸ್ಜೆಂಡರ್ಸಿಗೆ ಇನ್ನೂ ಒಳ್ಳೆ ಆದಾಗ. ಬಟ್ ಅದರ್ವೈಸ್ ಮೇನ್ ಸ್ಟ್ರೀಮಲ್ಲಿ ಮಣಿಪುರದ್ದು ವಿಷಯ ಆದಾಗ ಯಾಕೆ ನಮ್ಗೆ ಯಾರಿಗೂ ಏನು ಅನಿಸ್ಲಿಲ್ಲ. ನಮಗೆಲ್ಲ ನಾವು ಹೆಣ್ಣು ನೀವು ಆ್ಯಂಡ್ ಇದು ದೊಡ್ಡ ಮಿಸ್ಕಾನ್ಸೆಪ್ಷನ್. ಹೆಣ್ಣು ಅಲ್ಲ ಗಂಡು ಅಲ್ಲ, ನಡುವೆ ಸುಳಿವಾತ್ಮನು ಮಣ್ಣು ಮಸಿ ಅಂದ್ಕೊಂಡು. ನಾನು ಈ ದೇಹ ಅಲ್ಲ, ನಾನು ಇದು ಅಂತ ಹೇಳ್ಕೊಂಡು ಬಂದಿರುವಾಗ, ಅಂದರೆ ನಾನು ಗಂಡಸು ಅಂತ ಹೇಳ್ಕೊಂಡು ಬಂದಿರುವಾಗ ನಾನು ಗಂಡಸಾಗಿ ಇದು ನಿಲ್ಲಬೇಕೇ ಹೊರತು ನೀವು ತುಂಬ ಸುಲಭವಾಗಿ ಇದು 2 ಜೆಂಡರ್ ಅಲ್ಲ ಅಂತ ಎಷ್ಟು ಈಸಿಯಾಗಿ ತಳ್ಳಾಕ್ಬಿಡ್ತೀರಾ. ಈಗ ಅಕ್ಕಯ್ಯನ ಕೇಳಿದ್ರೆ ನೀನು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹಂಗೆ ಹೇಳ್ತೀಯಾ? ಅಥವಾ ಮಂಜಮ್ಮ ಅವರನ್ನ ಕೇಳಿದ್ರೆ ನೀವು ಆ ಥರ ಒಪ್ತೀರಾ? ಈ ಸಾಹಿತ್ಯದವ್ರಿಗೆ ಒಂದು ತುಂಬ ರೊಮ್ಯಾಂಟಿಕ್ ಐಡಿಯಾ ಇದೆ. ಬಟ್ ನೀವಾಗಿ ಅದನ್ನು ಯು ಟ್ರೈ ಗೋಯಿಂಗ್ ಬಿಯಾಂಡ್ ಜೆಂಡರ್. ನಾವು ಗೋಯಿಂಗ್ ಬಿಯಾಂಡ್ ಜೆಂಡರ್ ಅಲ್ಲ, ವಿ ಆರ್ ಥ್ರೋಯಿಂಗ್ ಔಟ್ ದ ಜೆಂಡರ್ ದಟ್ ವಿ ಡಿಡ್ ನಾಟ್ ವಾಂಟ್. ಸೊ ಇದ್ರ ಬಗ್ಗೆ ನಿಮ್ಮ 3 ಜನಕ್ಕೆ ಏನನ್ಸುತ್ತೆ? ವೇದಿಕೆಗಳು ಮತ್ತು ಧ್ವನಿ ಈ ವಿಷಯದಲ್ಲಿ ತುಂಬ ಕಡೆಗಳಲ್ಲಿ ನಾವು ಹೋಗಿದ್ದೀವಿ. ಆದರೆ ನಿಮಗೇನು ವೇದಿಕೆ ಸಿಕ್ಕಿದೋ ಅಷ್ಟು ವೇದಿಕೆ ನಮ್ಗೆ ಸಿಕ್ಕಿಲ್ಲ, ಕೆಲವೇ ಸಿಕ್ಕಿದೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು 20 ಚೇರ್ ಇರ್ತವೆ. 20 ಚೇರ್ನಲ್ಲಿ 15 ಜನ ಗಂಡಸರು ಕೊಡ್ತಾರೆ ಪಕ್ಕ, ಇಲ್ಲ 16, 17. ಏನು ಮಹಿಳೆಯರು ಇರಬೇಕಲ್ಲ, ಇರಲಿ, ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಬರ್ರಿ ಮೇಡಮ್ ಅಂತೇಳಿ ಅವ್ರನ್ನ ಕೂಡಿಸ್ತಾರೆ. ನಾವಿರ್ತೀವಿ ಅಲ್ಲಿ, ನಾವಿರ್ತೀವಿ, ನಮ್ಮ ಬಗ್ಗೆ ಗಮನನೇ ಇರಲ್ಲ ಅವ್ರಿಗೆ. ನಾವು ಯಾರೋ ಒಬ್ರು ಎದ್ದು ಕೇಳಬೇಕು, ಯಾಕೆ ನಮ್ಮನ್ನು ಕೂಡಿಸಲ್ಲ ಅಂದರೆ, ನೀನು ಕೂಡಬೇಕಂತ ಮಾತಾಡ್ತಾ ಇದ್ದೀಯಲ್ಲ. ನನಗಂದಿದ್ದು ಎಲ್ಲಿ ಲಿಂಗಸೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗಿತ್ತು. ನಾನು ಮಾತಾಡಿದೆ, ಅಲ್ಲಿ ತುಂಬ ಜನ ಇದ್ದಾರೆ, 50 ಜನ ಕೂತ್ಕೊಂಡಿದ್ದರು ರೀ, ಮಹಿಳೆಯರು ಮತ್ತು ಪುರುಷರು. ನಮಗೊಬ್ಬರಿಗೆ ಒಂದು ಸೀಟ್ ಇಲ್ಲ. ಅದಕ್ಕೆ ಕೇಳಿದ್ರೆ, ಯಾಕೆ ಇಷ್ಟು ಜನ ನೀವು ಕುಂತಿದ್ದೀರಲ್ಲ, ನಮ್ಮಲ್ಲಿ ಒಬ್ರು ಕೂಡೋದಕ್ಕಿಲ್ವಾ? ಈಗಲೂ ನೀವು ನಮ್ಮನ್ನು ಗುರುತಿಸಲ್ವಾ? ವೇದಿಕೆ ಕೊಡಲ್ವಾ? ನಮ್ಮ ಮಾತು ನಮ್ಮ ಧ್ವನಿ ನೀವು ಕೇಳಲ್ವಾ ಅಂತ ಕೇಳಿದರೆ, ಅದಕ್ಕೆ ಅವ್ರ ಉತ್ತರ, ಅವ್ರು ಕೂಡಬೇಕಂತ ಅನಿಸಿದೆ ಅವ್ರಿಗೆ, ಅದಕ್ಕಾಗಿ ಮಾತಾಡ್ತಾ ಇದ್ದಾರೆ, ಬನ್ನಿ ಕೂಡ್ರಿ ನೀವು ಅಂತ ಒಂದು ಸೇರಿಬಿಟ್ರು. ನಾನು ಕೇಳಿದ್ದು ನಮ್ಮ ಸಮುದಾಯಕ್ಕೆ, ನನಗಲ್ಲ. ಇನ್ನು ಧ್ವನಿ ಇದೆಯಲ್ಲ ಸರ್, ನೀವು ಹೇಳಿದ್ದು ನಿಜ, ಇದನ್ನೇ ಮಾತಾಡಿ. ಅರೆ ಯಾಕೆ ಅದನ್ನೇ ನೀವು ಯಾಕೆ ಹೇಳ್ತೀರಾ ಏನು ಮಾತಾಡಬೇಕಂತ? ನನಗೆ ಬುದ್ಧಿ ಇದೆ, ನಾನು ಸಮಾಜದಲ್ಲಿ ಸಾಮಾಜಿಕ ಜೀವಿಯಾಗಿ ನಾನು ಬದುಕ್ತಾ ಇದ್ದೀನಿ. ನನಗೆ ಮಣಿಪುರದ ಘಟನೆಯ ಬಗ್ಗೆ ಕಳಕಳಿ ಇದೆ, ನನ್ನ ರಾಷ್ಟ್ರಗೀತೆಯ ಬಗ್ಗೆ ಅಭಿಮಾನ ಇದೆ, ಆರ್ಥಿಕತೆ ಗೊತ್ತಾಗುತ್ತೆ ನನಗೆ, ರಾಜಕೀಯ ನನಗೆ ಗೊತ್ತಾಗುತ್ತೆ, ಎಲ್ಲದರ ಬಗ್ಗೆ ನಾನು ಮಾತಾಡ್ತೀನಿ. ಇವತ್ತು ನಮಗೆ ರಾಜಕೀಯ ಪ್ರಾತಿನಿಧ್ಯತೆ ಕೊಡೋದು ಎಷ್ಟು ಮುಖ್ಯ ಆಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಇವತ್ತು ನಮ್ಮ ಬಗ್ಗೆ ಏನು ಪಾಲಿಸಿ ಮಾಡ್ತಾ ಇದ್ದಾರೋ, ನಮ್ಮ ಬಗ್ಗೆ ಏನು ಶಾಸನಗಳು ಮಾಡ್ತಾ ಇದ್ದಾರೋ, ನಮ್ಮ ಬಗ್ಗೆ ಏನು ಕಾನೂನುಗಳು ಮಾಡ್ತಾ ಇದ್ದಾರೋ, ಆ ಕಾನೂನು ಮಾಡೋರಿಗೆ ಯಾರಿಗೂ ನಿಜವಾಗ್ಲೂ ನಮ್ಮ ಬಗ್ಗೆ ಏನೂ ಗೊತ್ತಿಲ್ಲ. ಕೇವಲ ಅವರು ಆ ಸ್ಥಾನದಲ್ಲಿ ಅಧಿಕಾರದಿಂದ ಕುಂತು ದೊಡ್ಡ ದೊಡ್ಡ IAS ಆಫೀಸರ್ಗಳನ್ನ ಯಾರ್ಯಾರನ್ನೋ ಕರೆಸ್ಕೊಂಡು ನೀವು ಮಾತಾಡ್ತಾ ಇದ್ದೀರಲ್ಲ, ಅಕ್ಕಯ್ಯನ ಕರೆಸಿ ಮಾತಾಡಿ, ರಿಯಲಿಸ್ಟಿಕ್ ಗೊತ್ತಾಗುತ್ತೆ. ಮಂಜಮ್ಮ ಅವ್ರನ್ನ ಕರೆಸಿ ಮಾತಾಡಿ, ನಿಜ ಗೊತ್ತಾಗುತ್ತೆ. ರೂಮಿ ಅವ್ರನ್ನ ಕರೆಸಿ ಮಾತಾಡಿ, ಸತ್ಯ ಗೊತ್ತಾಗುತ್ತೆ. ನೀವು ಸತ್ಯದ ಜೊತೆಗೆ ಇರಿ. ಸತ್ಯದ ಜೊತೆಗೆ ಇರಬೇಕಂದ್ರೆ ನೀವು ನಮ್ಮ ಜೊತೆಗೆ ಇರಬೇಕು, ನಮ್ಮನ್ನು ವೇದಿಕೆಗಳಲ್ಲಿ ತಗೋಬೇಕು, ಧ್ವನಿಯನ್ನು ಕೊಡಬೇಕು. ಎಲ್ಲ ರೀತಿಯ ಪ್ರಾತಿನಿಧ್ಯತೆ ನಮಗೆ ಸಿಗಲೇಬೇಕ್ರಿ. ಒಂದು ಕೃಷಿ ಬಗ್ಗೆ ಒಂದು ವೇದಿಕೆ ಇತ್ತಂದರೆ ಅಲ್ಲಿ ನಾವು ಇರಬೇಕು. ನಮ್ಮವರು ಕೃಷಿ ಕಾರ್ಮಿಕರಿದ್ದಾರೆ, ಕಟ್ಟಡ ಕಾರ್ಮಿಕರಿದ್ದಾರೆ, ಲೆಕ್ಚರರ್ಸ್ ಇದ್ದಾರೆ,
ಪೊಲೀಸರು ಇದ್ದಾರೆ, ರಾಜಕಾರಣಿಗಳಿದ್ದಾರೆ, ಹೇಳ್ಕೊಳ್ಳಲ್ಲ. ಡಾಕ್ಟರ್ಸ್ ಇದ್ದಾರೆ, ಹೇಳ್ಕೊಳ್ಳಲ್ಲ. ಅಂಥ ಅವಕಾಶಗಳಿಲ್ಲ. ಒಂದೊಂದು ದಿನಮಾನಗಳಲ್ಲಿ ಎಲ್ಲ ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿ ಇದ್ದವರು ಎಲ್ಲರೂ ಮಹಾನಟರು ಕೂಡ ಇದ್ದಾರೆ. ಎಲ್ಲರೂ ಕೂಡ ನಾವು ಇದು ಅಂತ ಸ್ವಚ್ಛಂದವಾಗಿ ಹೇಳ್ಕೊಳ್ಳುವಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು. ಯಾವುದೇ ವೇದಿಕೆ ಇದ್ದರೂ ಅಲ್ಲಿ ನಮಗೆ ಅವಕಾಶ ಸಿಗಬೇಕು ಅಂತ ಹೇಳ್ತಾ ಈಗ ಅಮ್ಮ ಮಾತಾಡ್ತಾರೆ, ಮಂಜಮ್ಮ ಅವರು ಮಾತಾಡ್ತಾರೆ. ಈಗ ಮಾಳವಿಕಾ ಮಾತಾಡಿದ ಮಾತುಗಳನ್ನೇ ನಾನು ಮಾತಾಡಬೇಕಾಗುತ್ತೆ. ಒಂದೇ ಪ್ರಶ್ನೆ 3 ಥರದ ಉತ್ತರಗಳು ಒಂದೇ ಥರ ಇರ್ತವೆ. ಹಂಗಿದ್ದಾಗ ಏನು ಕೇಳ್ಬೇಕು? ನಾನು ಅದನ್ನೇ ಹೇಳ್ತೀನಿ, ಎಲ್ಲರಿಗೂ ಸಮಾನಾದ ಹಕ್ಕು ಸಿಗಬೇಕು, ಸಮಾನಾದ ಮಾನ್ಯತೆ ಸಿಗಬೇಕು. ಸುಮಾರು ಕಡೆ ಇವಾಗೆಲ್ಲ ತುಂಬ ಗೌರವ ಕೆಲವೊಂದು ಕಡೆ ಎಲ್ಲ ಸಿಗ್ತಾ ಇದೆ. ಸುಮ್ಮನೆ ಆರೋಪ ಮಾಡೋದು ನನಗೂ ಇಷ್ಟ ಆಗಲ್ಲ. ಈಗ ಲೀವಿಂಗ್ ವಿದ್ಯಾ ಅವ್ರದ್ದು ಚರಿತ್ರೆಯನ್ನು ಓದೋರು, ಅಕ್ಕೈ ಬಗ್ಗೆ ತಿಳ್ಕೊಂಡವರು, ರೂಮಿ ಹರೀಶ್ ಬಗ್ಗೆ ತಿಳ್ಕೊಂಡವರು, ಮಾಳವಿಕನ್ ಬಗ್ಗೆ ತಿಳ್ಕೊಂಡವರು, ನನ್ನ ಬಗ್ಗೆ ಆಗಲಿ, ಮತ್ತು ಚಾಂದಿನಿ ಬಗ್ಗೆ ಆಗಲಿ, ರೇವತಿ ಬಗ್ಗೆ ಆಗಲಿ, ಇಂಥವ್ರ ಬಗ್ಗೆ ಎಲ್ಲ ತಿಳ್ಕೊಂಡವರು ಅವರೆಲ್ಲರೂ ಒಂದಷ್ಟು ಹತ್ತಿರದಿಂದ ಕಾಣ್ತಾರೆ. ಇನ್ನೂ ಉಳಿದ ಜನ ಏನಿದ್ದಾರೆ, ಅವ್ರಿಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ವೇದಿಕೆಗಳು ಸೃಷ್ಟಿ ಆಗಬೇಕು. ಎಲ್ಲದರಲ್ಲೂ ಸಮಾನತೆಯನ್ನು ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ. ಇಲ್ಲಿ ಹೆಣ್ಣು ಗಂಡಾಗೋದು ಸಹಜ, ಗಂಡು ಹೆಣ್ಣಾಗೋದು ಸಹಜ. ಇದು ಪ್ರಕೃತಿಯ ನಿಯಮ, ಯಾರ ಕೈಯಿಂದನೂ ತಪ್ಪಿಸೋಕ್ಕಾಗಲ್ಲ. ಹಂಗಾಗಿ ಎಲ್ಲರಿಗೂ ಸಮಾನವಾದ ಹಕ್ಕುಗಳು ಸಿಗಬೇಕನ್ನೋದೇ ನನ್ನದು ಒಂದು ವಾದ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಆಗುತ್ತೆ. ಅದಕ್ಕೊಂದು ಹಾಡು ನೆನಪಿಗೆ ಬರ್ತಾ ಇದೆ. Why are you killing people in the name of gender sexuality? We are also human beings. We also have dignity. ಇಷ್ಟೇ. The National Council for Educational Research Training, Government of India 2020 ಕತೆ ಹೇಳ್ತಾ ಇದ್ದೀನಿ. ಯಾವ ಸಮೂಹವನ್ನ ಈ ಪಠ್ಯಪುಸ್ತಕ ಕ್ರಮದಲ್ಲಿ ಸೇರಿಸಬೇಕು ಅಂತ ಬಂದಿತ್ತಲ್ಲ, ಇವತ್ತು ಸಂಜೆ ಅದು ವೆಬ್ಸೈಟಲ್ಲಿ ಹಾಕಿ ಮಾನ್ಯ ಅದನ್ನು ತೆಗೆದಾಕಿದ್ರಲ್ಲ, ಯಾವ ಉದ್ದೇಶಕ್ಕೆ? Because Government of India is so phobic about transgender community. The teachers ಯಾರು ಪಾಠ ಮಾಡಬೇಕಾಗಿತ್ತಲ್ಲ, ಆ ಟೀಚರ್ಸ್ ರೆಸಿಸ್ಟ್ ಮಾಡ್ತಾರೆ. ನಾವು ಈ ವಿಚಾರವನ್ನ ಕ್ಲಾಸ್ ರೂಮಲ್ಲಿ ಮಕ್ಕಳಿಗೆ ಪಾಠ ಮಾಡೋದಿಲ್ಲ ಅಂತ ಹೇಳಿದಾಗ ಅದು ಸುಪ್ರೀಂ ಕೋರ್ಟ್ 2014 ಜಡ್ಜ್ಮೆಂಟ್ಗೆ ಇಟ್ ಇಸ್ ಕಂಟೆಂಪ್ಟ್ ಆಫ್ ದ ಕೋರ್ಟ್. ಹಾಗಿದ್ದಾಗ ಇನ್ಯಾರ ಬಗ್ಗೆ ನಾವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಪ್ರಶ್ನೆ ಅಲ್ಲ. ಅವರೇ ಮಾಡ್ಬೇಕನ್ನೋದು ಏನು ಉದ್ದೇಶ ಇಲ್ವಲ್ಲ, ಟೀಚರ್ಸೇ ಮಾಡ್ಬೇಕು. ನಮ್ಮವರೇ ಸಾಕಷ್ಟು ಜನ ಓದ್ದವ್ರು ಇದಾರೆ, ನಮ್ಮನ್ನೇ ತಗೊಂಡು ಅಲ್ಲಿ ಟೀಚರ್ ತಗೋಬೋದಲ್ಲ ಸರ್ಕಾರ. ಸುಪ್ರೀಂ ಕೋರ್ಟ್ ಮಾಡಲ್ಲ ಅಂದ್ರೆ ನಮ್ಮನ್ನೇ ತಗೋಬೋದು ಅವರು. ಸುಪ್ರೀಂ ಕೋರ್ಟಿನ ವಿಶೇಷ ವಿವಾಹ ಹಕ್ಕಿನ ಕಾಯ್ದೆ 2023 ಸಾಂವಿಧಾನಿಕ ಸಂಸ್ಥೆ ಪೀಠ ಹೇಳ್ತದೆ, ಲೈಂಗಿಕ ಅಲ್ಪಸಂಖ್ಯಾತರಿಗೆ ವಿವಾಹವನ್ನು ನಾವು ಮೂಲಭೂತ ಹಕ್ಕಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ದ ಹೇಗೆ ಅವ್ರು ತೀರ್ಮಾನ ಮಾಡ್ತಾರೆ? ಯಾರಿದ್ದಿದ್ದ ಆ ಬೆಂಚ್ನಲ್ಲಿ? ಗಂಡಸರು ಹೆಂಗಸರು ಇದ್ದಿದ್ದವರು, ಹೌದಲ್ವೇನ್ರಿ? ಈ ದ ಸಿಸ್ಟಮ್ ಆಫ್ ಮೆಜಾರಿಟೇರಿಯನ್, ದ ಸಿಸ್ಟಮ್ ಆಫ್ ಟೋಟಾಲಿಟೇರಿಯನ್, ಇವ್ರು ಬಂದು ಒಂದು ಸಮೂಹಕ್ಕೆ ಇವರ ಮಿನಿಸ್ಟ್ರಿಯಲ್ ಮೈನಾರಿಟಿ ವಿ ಕೆನಾಟ್ ರೆಕಗ್ನೈಸ್, ನಿಮಗೆ ಮದುವೆ ಹಾಕಿಕೊಡಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಮ್ಮನ್ನ ನಿರ್ಣಯ ಮಾಡಿದ್ ನೀವ್ಯಾರು? ಗಂಡಸು ಹೆಂಗಸು ತೀರ್ಮಾನ ಮಾಡಿದ್ ನೀವ್ಯಾರು? ನೀವು ನಮ್ಮನ್ನ ತೀರ್ಮಾನ ಮಾಡ್ತೇವೆ, ವಾಪಸ್ ಪ್ರಶ್ನೆ ಕೇಳ್ತೀವಿ, ನಮ್ಮನ್ನ ತೀರ್ಮಾನ ನೀವು ಯಾರು ಅಂತ ಪ್ರಶ್ನೆಯನ್ನ ಆಗ್ತಾ ನಿಮ್ಮ ಅಸ್ತಿತ್ವ ಅಂದ್ರೆ ಏನು? ಸೊ ಈ ರೀತಿಯ ಕಾನ್ಸೆಪ್ಟ್ಸ್ಗೆ ನಾವು ಎಲ್ಲಿ ತನಕ ಉತ್ತರವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ವೋ, ರೂಮಿಯ ಪ್ರಶ್ನೆ ತುಂಬ ಸರಳವಾಗಿ ನಿಮ್ಗೆ ಅನ್ಸಿರ್ಬೋದು. ಇಟ್ಸ್ ಎ ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶನ್. ಇಟ್ಸ್ ಎ ವೆರಿ ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶನ್. ಇದಕ್ಕೆ ಸುಮಾರು ಪ್ರಶ್ನೆಗಳಿಗೆ ನಮಗೂ ಉತ್ತರ ಬೇಕು. ಸಮುದಾಯ ಜೊತೆ ಕೆಲಸ ಮಾಡ್ತಾ 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 ಹಲವಾರು ವೈವಿಧ್ಯತೆಗಳನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಈ ರೀತಿ ಹಲವಾರು ಲೋಪದೋಷಗಳು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ 2014 ಜಡ್ಜ್ಮೆಂಟ್ 4 ಸಾರಿ ತೀರ್ಮಾನ ಹೇಳ್ತದೆ, ಟ್ರಾನ್ಸ್ಜೆಂಡರ್ ಬಿ ರೆಕಗ್ನೈಸ್ ಆಸ್ ಥರ್ಡ್ ಜೆಂಡರ್ ಬಿಫೋರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ. ನಾವು ಕೇಳಿದ್ವಿ ಫಸ್ಟ್ ಜೆಂಡರ್ ಯಾರ್ರಿ, ಸೆಕೆಂಡ್ ಜೆಂಡರ್ ಯಾರ್ರಿ, ಥರ್ಡ್ ಜೆಂಡರ್ ಯಾರ್ರಿ? ಅವ್ರು ಹೇಳ್ತಾರೆ ಫಸ್ಟ್ ಜೆಂಡರ್ ಅಂದ್ರೆ ಮ್ಯಾನ್, ಸೆಕೆಂಡ್ ಜೆಂಡರ್ ಅಂದ್ರೆ ವುಮನ್, ಥರ್ಡ್ ಜೆಂಡರ್ ಅಂದ್ರೆ ಟ್ರಾನ್ಸ್ಜೆಂಡರ್. ಹೂ ಟೋಲ್ಡ್ ದಿಸ್? ಅಲ್ಲ, ಹೆಂಗಸರು ಒಪ್ಕೋತಾರೆ ಇದನ್ನ ಸೆಕೆಂಡ್ ಜೆಂಡರ್ ಅಂತ, ಒಪ್ಕೊಂಡ್ರೆ ಸಂತೋಷ. ಅಲ್ಲ, ಅದು ಆ ಕಾಂಟೆಕ್ಸ್ಟ್ ಬೇರೆ. ಅದು ಕಾಂಟೆಕ್ಸ್ಟ್ ನಾ ಹೇಳೋದು, ವೈ ಕಾಂಟ್ ಬಿ ದ ಟ್ರಾನ್ಸ್ಜೆಂಡರ್ as ಫಸ್ಟ್ ಸೆಕೆಂಡ್ ಥರ್ಡ್? ಇಂಟರ್ಪ್ರಿಟೇಷನ್ ಸಾವಿರ ಮಾಡ್ಬೋದು. ಲಿಂಗತ್ವ ಅನ್ನುವುದು ಆ ಸಂವೇದನೆ ಕೆಳಗಡೆ ಬರುವಂತ ಆ ಚೌಕಟ್ಟಿನಲ್ಲಿ ಇಟ್ ಇಸ್ ನಾಟ್ ಅಬೌಟ್ ಫಸ್ಟ್ ಸೆಕೆಂಡ್ ಥರ್ಡ್ 10 ತನಕ ಮಾಡ್ಕೋದಲ್ಲ. ಈಗ ನಮ್ಮಲ್ಲಿ ಗೊತ್ತಾ, ಹಿಜ್ರಾ, ಜೋಗಪ್ಪ, ಮಲ್ಲಾಡಿ, ಶಿವಶಕ್ತಿ, ಜೋಗ್ತಾ, ಅಕ್ವಾ, ನಿರ್ವಾಣ, ಸಾಟ್ಲ, ಪದ್ದಿ ಸಾಟ್ಲ, FTM, ಮೆನಿ ಐಡೆಂಟಿಟೀಸ್, ಮೆನಿ ಐಡೆಂಟಿಟೀಸ್. ಸೊ ಈ ವೈವಿಧ್ಯತೆಯ ಸಮುದಾಯ ಬಗ್ಗೆ ಯಾರಿಗೆ ಗೊತ್ತಿದೆ? ಸೊ ಪಠ್ಯಪುಸ್ತಕ ಬರೆಯುವುದರ ಒಂದು ದೊಡ್ಡ ರಾಜಕೀಯ ಇದೆ. ಅದು ನಾನು ಬರೆದ ಮೇಲೆ ಗೊತ್ತಾಯ್ತು ಎಷ್ಟು ರಾಜಕೀಯ ಇದೆ.
ಅಲ್ಲಿ ಎಷ್ಟು ಒಂದು ಕ್ಯಾಪಿಟಲಿಸಮ್ ಇದೆ. ಇಲ್ಲಿ ನಮ್ಮ ಚೌಗಡೆ ಸಾಹೇಬ್ ಇಲ್ಲೇ ಇದಾವೆ, ಅದ್ರ ಬಗ್ಗೆ ಹೇಳ್ಬೇಕು ಆಮೇಲೆ ಚರ್ಚೆನಲ್ಲಿ. ಎಷ್ಟು ರಾಜಕಾರಣ ಇದೆ, ಎಷ್ಟು ನಾನು ಇವಳು ಪುಸ್ತಕ ಬರೀಬೇಕು, ನಾನು ಹೆಸರು ತಗೊಳ್ಬೇಕು. ಅವ್ರ ಸಮುದಾಯದ ಬಗ್ಗೆ ಅವ್ರಿಗೇನು ಚಿಂತೆ ಇಲ್ಲ ರೋಮಿ. ನನ್ನ ಹೆಸರು ಬರಬೇಕು, ನಾನು ಈ ಕಾದಂಬರಿ ಬರೆದು, ಈ ಕವಿತೆ ಬರೆದು, ಈ ಏನೋ ಲೈಕ್ ಆಟೋಬಯೋಗ್ರಫಿ ಬರೆದು ಅಷ್ಟು ಅವ್ರ ಹೆಸರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಬದುಕು ಹಾಗೆ ಇದೆಯಲ್ಲ. ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ತೀರ್ಮಾನ ನಮಗೆ ಮೂಲಭೂತ ಹಕ್ಕಲ್ಲ ಅಂದಮೇಲೆ ಏನೋ ಲೈಕ್ ಜನ ಎಲ್ಲಿ ಹೋಗಿದ್ರು, ನಮ್ಮ ಬಗ್ಗೆ ಬರೋ ಜನ ಎಲ್ಲಿ ಹೋಗಿದ್ರಿ? ನೀವು ನಮ್ಮ ಜೊತೆ ಬರೆಯೋ ಪುಸ್ತಕ ನಿಮ್ಮ ಹೆಸರು ಮಾತ್ರ ನಿಮ್ಮ ಪ್ರೊಫೈಲ್ ಹೋಗ್ಬೇಕು ಅನ್ನೋದಾದ್ರೆ ಅದನ್ನ ನಾವು ಧಿಕ್ಕರಿಸ್ತೀವಿ. ಇದೊಂದು ತುಂಬಾ ಸಿಂಪಲ್ ಸಣ್ಣ ಪ್ರಶ್ನೆ ಅಕ್ಕೈ ಮತ್ತೆ ಮಂಜಮ್ಮ ಅವರಿಗೆ. ಮಂಜಮ್ಮಯಿಂದನೇ ಶುರು ಮಾಡೋಣ. ಒಂದು ರೀತಿ ಎಲ್ಲೋ ಒಂದು ಕಡೆ ತುಂಬ ಹೈ ಪ್ರಶಸ್ತಿ ಪಡೆದು ಆಟೋಬಯೋಗ್ರಫಿಗಳಿಗೆ ಎಲ್ಲ ಇತ್ತು. ಮುಂದಕ್ಕೆ ಇನ್ನೊಂದಷ್ಟು ಬಯೋಗ್ರಫಿಗಳ ಅಥವಾ ಇನ್ನೇನು ಮುಂದಕ್ಕೆ ಏನಿಲ್ಲ. ನಾನು ಸರ್ಕಾರಕ್ಕೆ ಒಂದಷ್ಟು ಭೂಮಿಯನ್ನು ಕೇಳಿದ್ದೆ, ಕೊಡ್ರಿ ಅಂತ. ಅಲ್ಲೇ ಒಂದು ಸಮುದಾಯ ಭವನ, ಒಂದು ಸ್ಕೂಲನ್ನು ತೆಗೆದು ನಮ್ಮ ಜೆಂಡರ್ಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಮ್ಮ ಜೆಂಡರ್ಗಳಿಗೆ ಒಂದು ಯಾವುದೇ ಕಲೆ ಆಗಲಿ, ಸಾಂಸ್ಕೃತಿಕ ಆಗಲಿ, ನೃತ್ಯ ಆಗಲಿ, ಸಾಹಿತ್ಯ ಆಗಲಿ, ಅವ್ರು ಯಾವ ಕೆಲಸವನ್ನು ಮಾಡ್ತಾರೋ ಆ ಕೆಲಸಗಳನ್ನು ಅವ್ರ ಕಡೆಯಿಂದ ಮಾಡಿಸ್ಬೇಕು. ಆಮೇಲೆ ಅವರಿಗೆ ಮೊದಲು ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥ ಕೆಲಸ. ಯಾರು ಈಗ 18-19 ವಯಸ್ಸಿನ ಮಕ್ಕಳು SSLC 9 ಫಸ್ಟ್ PUC ಓದಿ ಬಿಟ್ಟಿರ್ತಾರೆ, ಅಂಥವ್ರಿಗೆ ಅಲ್ಲಿ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಂದಿನ ಉದ್ದೇಶ. ನಾನು ಅಕಾಡೆಮಿ ಅಧ್ಯಕ್ಷರಾದಾಗ ಪದ್ಮಶ್ರೀ ಬಂದಾಗ ಕೇಳಿದೆ, ಅವ್ರು ಕೊಡ್ತೀನಿ ಅಂದರು, ಕೊಡಲೇ ಇಲ್ಲ. ಭೂಮಿನೂ ತೋರಿಸಿದ್ರು, 2.5 ಎಕರೆ. ಇನ್ನೇನು ಆಗುತ್ತಮ್ಮ ಅಂತ ಹೇಳಿದ್ರು, ರಿಜಿಸ್ಟರ್ ಮಾಡಿಸಿದೆ. ಸರ್ಕಾರ ಬಿದ್ದೋತು. ಮತ್ತೆ ಆಮೇಲೆ ಆವಾಗ ಮತ್ತೆ ಈ ಸರ್ಕಾರ ಬಂದಾಗ ಈ ಸರ್ಕಾರದ ಗಮನಕ್ಕೆ ತಂದಿದ್ದೀನಿ. ನಾನಿರೋ ಕಡೆನೇ ಮಾಡಿಕೊಡ್ತೀನಿ ಅಂದರೆ ಕೊಟ್ಟರೆ ಆ ಥರದ ಒಂದು ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅವರು ಜಾನಪದ ಕಲೀಲಿ, ಯಾವುದೇ ಕಲೀಲಿ ಅನ್ನೋದು ಒಂದು ಉದ್ದೇಶ. ನಿಮ್ಮ ಪ್ರಶ್ನೆಗೆ ಪ್ರಶಸ್ತಿ ಅಂದರೆ ಏನು ಅಂತಂದರೆ ಪ್ರಶ್ನೆ ಕೇಳಿದ್ದು ನೀವು. ನಾನು ಸ್ವಾರ್ಥಿ ಆಗೋದಕ್ಕೆ ಇಷ್ಟಪಡಲ್ಲ. ದೇಶದಲ್ಲಿ ಜಾತಿ ವ್ಯವಸ್ಥೆ ತಾಂಡವ ಆಡ್ತಾ ಇದೆ. ಎಲ್ಲಿ ತನಕ ನಮ್ಮ ದಲಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಸಿಗೋದಿಲ್ವೋ, ಎಲ್ಲಿ ತನಕ ಹಿಂದುಳಿದ ವರ್ಗ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಸಿಗೋದಿಲ್ವೋ, ತುಳಿತಕ್ಕೊಳಗಾದ ಸಮಾಜಗಳಿಗೆ ನ್ಯಾಯ ಸಿಗೋದಿಲ್ವೋ, ಅಲ್ಲಿ ತನಕ ನನ್ನ ಹೋರಾಟ. ಲೈಂಗಿಕ ಅಲ್ಪಸಂಖ್ಯಾತರು ಕೂಡ ಸಾಮಾಜಿಕ ಸ್ಥಾನಮಾನ ಸಿಗದೇ ಇಲ್ಲ ತನಕ, ನಮ್ಮ ಕೊನೆಯುಸಿರೋ ತನಕ ನಮ್ಮ ಹೋರಾಟ ನಡ್ಕೊಳ್ತಾ ಹೋಗ್ತದೆ. ಯಾವ ಪ್ರಶಸ್ತಿ ಬಂದರೂ ಕೂಡ ಅಂಬೇಡ್ಕರ್ ಇದಾರಲ್ಲ, ಇವತ್ತು ವಿಶ್ವಗುರು ಯಾರು ಅಂತ ಕೇಳಿದ್ರೆ, ನನ್ನ ನೇರ ಪ್ರಶ್ನೆ ಕೇಳಿದ್ರೆ ಅಂಬೇಡ್ಕರ್ ಸಾಹೇಬರು ವಿಶ್ವಗುರು ಆಗ್ತಾರೆ, ಬಸವಣ್ಣನವರು ವಿಶ್ವಗುರು ಆಗ್ತಾರೆ, ಗಾಂಧೀಜಿಯವರು ವಿಶ್ವಗುರು ಆಗ್ತಾರೆ, ಫೂಲೆ ವಿಶ್ವಗುರು ಆಗ್ತಾರೆ. ಅರ್ಥ ಆಯ್ತಲ್ಲ? ಕಿತ್ತೂರಿನ ಚೆನ್ನಮ್ಮ ವಿಶ್ವಗುರು ಆಗ್ತಾರೆ, ಅಕ್ಕ ಮಹಾದೇವಿ ವಿಶ್ವಗುರು ಆಗ್ತಾರೆ. 12ನೇ ಶತಮಾನದ ಗತವೈಭವದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಬಸವಣ್ಣವರು. ಏನಂತ ಹೇಳ್ತಾರೆ? ಅನುಭವ ಮಂಟಪ. ಎಲ್ಲ ಸಮುದಾಯಕ್ಕಿದ್ದಂಥ ಸ್ಪೇಸ್ನ ಮಾಡಿಕೊಟ್ಟಿದ್ರಲ್ಲ, ಆ ಸ್ಪೇಸ್ 21ನೇ ಶತಮಾನದಲ್ಲಿ ಕೊರತೆ ಆಗ್ತಾ ಇದೆ. ಸೊ ಹೌ ಡು ಯು ಬ್ರಿಂಗ್ ಅಪ್ ದಿಸ್ ಸ್ಪೇಸಸ್ ಅಂಡ್ ಹೌ ಡು ಆಕ್ಯುಪೈ ದಿಸ್ ಸ್ಪೇಸಸ್? ಅಕ್ಕ ಮಹಾದೇವಿ ಒಂದು ಎಕ್ಸಾಂಪಲ್, ಸಣ್ಣ ಎಕ್ಸಾಂಪಲ್, 30 ಸೆಕೆಂಡ್ ಮುಗಿಸ್ತೀನಿ. ಕೂದಲು ಬಿಡ್ತಾರೆ ಅವರು. ಅಲ್ಲಿದ್ದಂಥ ಬಸವಣ್ಣ ಇದ್ದಂಥ ಮಂಟಪಕ್ಕೆ ಎಂಟ್ರಿ ಆಗಿದ ತಕ್ಷಣ ಎಷ್ಟೋ ಗಂಡ್ಮಕ್ಳು ಇರ್ತಾರಂತೆ. ಎಲ್ಲರೂ ಹೋಗಿದ ತಕ್ಷಣ ಅವಳ ಮೊಲೆ ಮತ್ತೆ ಅವಳ ಯೋನಿಯನ್ನು ನೋಡ್ತಾರಂತೆ. ಆಗ ಆ ಅಮ್ಮ ಕೇಳ್ತಾರಂತೆ, ಅಣ್ಣಂದಿರ ತಮ್ಮಂದಿರ ನೀವು ಯಾಕೆ ನನ್ನ ದೇಹವನ್ನು ನೋಡ್ತಿದ್ದೀರಿ, ನನ್ನ ಕಣ್ಣನ್ನು ಮಾತ್ರ ನೀವು ನೋಡಿ ಅಂತ ಹೇಳ್ತಾರಂತೆ. ಸೊ ಶಿ ಹಸ್ ರೆಸಿಸ್ಟೆಡ್ ಅಗೇನ್ಸ್ಟ್ ಸಚ್ ಸೆಕ್ಸಿಸ್ಟ್ ನೋಷನ್ ಅಂತ ಒಂದು ವಿಚಾರ ಇಟ್ಕೊಂಡಾಗ ನಾವು ನೋಡಬೇಕಾದ್ರೆ ನಮ್ಮ ದೇಹ ಬರೀ ಕಾಮಕ್ಕೆ ಬಳಸುವ ಒಂದು ಇದು ಆಗ್ದಿರ ಹೇಗೆ ಆ ಪರಿಕಲ್ಪನೆ ತಗೊಂಡು ಬರ್ತೀವಿ ಹೆಚ್ಚೋ ಪ್ರಶ್ನೆ ಕಾಡ್ತಾ ಇದೆ. ಪ್ರಸ್ತುತ ಪ್ರಧಾನಮಂತ್ರಿ ವಿಶ್ವಗುರು ಆಗಲಿ ಸಾಧ್ಯವೇ ಇಲ್ಲ. ಅನುಭವವನ್ನ ನಾವು ನೋಡ್ತಿರ್ಬೇಕಾದ್ರೆ ಹೇಗೆ ನಾವು ಮಾಡ್ತೀವಿ, ಹೇಗೆ ಚರ್ಚೆಗಳನ್ನ ಮಾಡಿ ಆಗಿದ್ದಾಗ ಪ್ರಶಸ್ತಿಗಳನ್ನ ಕೊಡಿ ಅಂತ ನಾವು ಕೇಳಲಿಲ್ಲ. ರಾಜ್ಯಸಭೆ ಪ್ರಶಸ್ತಿ ಬಂದಾಗ ಸಿದ್ದರಾಮಯ್ಯ ಕಾನ್ಫರ್ಮ್ 2015ರಲ್ಲಿ ಕೇಳಿದೆ, ಯಾಕಪ್ಪ ನನಗೆ ಪ್ರಶಸ್ತಿ ಕೊಡ್ತೀಯ, ನೀನು ಹೋರಾಟ ಮಾಡ್ತಿದ್ಯಾ, ನೀನು ಪ್ರಶಸ್ತಿ ನನಗೆ ಬೇಡ, ನೀನು ಈ ಥರ ಹೋರಾಟ ಮಾಡ್ತೀಯ ಅಂತ ನನಗೆ ಪ್ರಶಸ್ತಿ ಕೊಡ್ತಾ ಇದ್ದೀನಿ. ಸೊ ಆ ಸಾಮಾಜಿಕ ಪರಿಕಲ್ಪನೆ ಯೋಚನೆ ಇದೆಯಲ್ಲ, ಅದನ್ನು ಹೇಗೆ ನಾವು ತೊಗೊಂಡು ಬರ್ತೀವಿ ಅಂತ. ಎಷ್ಟೇ ಪ್ರಶಸ್ತಿ ಬಂದು ನಾನು ರಾಷ್ಟ್ರಪತಿಗಳಾದರೂ ಎಲ್ಲಿ ತನಕ ಸಮುದಾಯಗಳಿಗೆ ಸಾಮಾಜಿಕ ಬಹಿಷ್ಕಾರಗಳು ಅದು ನಿಲ್ಲೋದಿಲ್ವೋ ಅಲ್ಲಿ ತನಕ ನನ್ನ ಹೋರಾಟ, ನಮ್ಮ ಸಮೂಹಕ್ಕೆ ಹೋರಾಟ ಅದು ನಿತ್ಯ ನಿರಂತರವಾಗಿರ್ತದೆ ಅಂತ ಹೇಳ್ತೇನೆ. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದರೆ ತುಂಬ ಸಿಂಪಲ್ ಆಗಿ
ನಿಜ ಹೇಳೋದಾದರೆ ನಿಮ್ಮೆಲ್ಲರಿಗಿಂತ ಜಾಸ್ತಿಯಾಗಿ ನಾವು ಲಿಂಗತ್ವ ಮತ್ತು ಲೈಂಗಿಕತೆ ಅಲ್ಪಸಂಖ್ಯಾತರು ಹೋರಾಟಕ್ಕೆ ಅಂತ ಶುರು ಮಾಡಿ 98, 96, 97ರಲ್ಲಿ ಬಂದಾಗ ನಾವು ಮಿಕ್ಕ ಎಲ್ಲ ಹೋರಾಟಗಳ ಜೊತೆ ಸೇರಿನೇ ಬೆಳೆದಿದ್ವಿ. ಆ್ಯಕ್ಚುಲಿ ನಾವು ದಲಿತ ಹೋರಾಟ ಜೊತೆ ಸೇರಿ ಬೆಳೆದ್ವಿ, ಮಹಿಳಾ ಹೋರಾಟ ಜೊತೆ ಸೇರಿ ಬೆಳೆದ್ವಿ, ನಾವು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಹೋರಾಟ ಜೊತೆ ಸೇರಿ ಬೆಳೆದ್ವಿ. ನಾವು ಬೆಳೆದಿದ್ದೆ ಮಿಕ್ಕ ಎಲ್ಲ ಹೋರಾಟಗಳ ಜೊತೆ ಸೇರಿ. ಹಾಗಾಗಿ ನಮ್ಗೆ ಯಾವತ್ತೂ ನಮ್ಮ ಹೋರಾಟ ತುಂಬ ಎಕ್ಸ್ಕ್ಲೂಸಿವ್ ಅಂತಲೇ ಅನಿಸಿಲ್ಲ. ಅವೆಲ್ಲ ಕಿತ್ತೋಗಂಗೆ ಜಗಳ ಆಡಿದ್ದೀವಿ ಮಹಿಳಾ ಹೋರಾಟದವ್ರ ಜೊತೆ, ಎಲ್ಲರ ಜೊತೆ. ನೀವು ನಮ್ಮನ್ನು ಸೇರಿಸ್ಕೊಳ್ಳಲ್ಲ ಅಂತ. ಈಗ ಆದರೆ ನಾವು ಸೇರ್ತೀವಿ. ಅದು ಜನಕ್ಕೂ ಗೊತ್ತಾಗಬೇಕು, ಗಂಡಸರು ಹೆಂಗಸರಿಗೆ ಗೊತ್ತಾಗಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಮಗೆ ನೀವೇನು ಅನ್ಕೊತೀರಾ, ಈ ಮಿಕ್ಸ್ಡ್ ಜೆಂಡರ್ ಅಂತ ಏನು ಅನ್ಕೊತೀರಾ, ನಾವು ಆ್ಯಕ್ಚುಲಿ ಆ ಥರ ಒಂದು ರೀತಿ ನೋಡೋಕೆ ಹೋದರೆ ಹೌದು, we are beyond not just gender, we are beyond caste, we are beyond class, we are beyond we are like, we cannot tolerate injustice. ಮತ್ತು ತುಂಬ ಮುಖ್ಯವಾಗಿ ಒಂದು ವಿಷಯನ ನಾವಿಲ್ಲಿ ಹೆಚ್ಚು ಪ್ರಸ್ತಾಪ ಮಾಡೋಕ್ಕಾಗ್ತಾ ಇದ್ದಿದ್ದು ಸೆಕ್ಸ್ ವರ್ಕರ್ಸ್ ವಿಷಯ. ಎಷ್ಟು ಜನ ಸೆಕ್ಸ್ ವರ್ಕರ್ಸಿಗೆ ಬರೆಯೋಕ್ಕೆ ಓದೋಕ್ಕೆ ಬರುತ್ತೆ? ನೀವು ಯಾಕೆ ಯಾರನ್ನು ಒಬ್ಬರೂ ಒಂದು ಸೆಕ್ಸ್ ವರ್ಕರ್ಸ್ ಆಟೋಬಯೋಗ್ರಫಿ ಬಂದಿರೋದೇ ಕೇರಳದಲ್ಲಿ, ಕನ್ನಡದಲ್ಲಿ ಬರೋಕ್ಕಾಗಲ್ವಾ? ಏನಕ್ಕೆ ಹಿಂದೇಟಾಕೋದು? ನಾವು ನಮ್ಮ ಸನ್ಮ ತೀರ್ಕೊಂಡೇ ಬಿಟ್ಲಪ್ಪ. ಅವಳು ಇದ್ದಿದ್ರೆ ಏನು ಬರ್ದಿದ್ದಿರ್ಬೋದು. ಏನು ಮಾಡ್ತಾ ಇದ್ದೀವಿ ನಾವೆಲ್ಲ? ಸೊ ಅಂಚಿಗೆ ದೂಡಲ್ಪಟ್ಟವರು ಅಂತ ಹೇಳಿ ಈ ಇಡೀ ಸಮಾಜ ಹೇಳುವಾಗ ತುಂಬ ಬ್ರಿಲಿಯಂಟ್ ಯೂಸೇಜ್ ಅದು. ದಲಿತರು, ಮಹಿಳೆಯರು, ಆದಿವಾಸಿಗಳು, ಮುಸ್ಲಿಮರು ಮತ್ತು ಈ ಥರ ಅಂಚಿಗೆ ದೂಡಲ್ಪಟ್ಟ ಸಮುದಾಯಗಳು. ನಮಗೆಲ್ಲ ಹೆಸರಿಲ್ಲ. ಬೈ ದ ವೇ, ಹೆಸರಿಲ್ಲ ಇರುವ ಈ ಒಂದು ವೇದಿಕೆಯ ಮಾತುಗಳನ್ನು ಇಲ್ಲಿ ಮುಗಿಸ್ತಾ, ನಾವು ಹೆಸರನ್ನು ನಿಮ್ಮೆಲ್ಲರಿಗಿಂತ ಜಾಸ್ತಿ ಮಾಡ್ತೀವಿ ಅನ್ನೋ ಚೆನ್ನಾಗಿ ನಂಬಿಕೆ ಇರುವ, ಮತ್ತು ಇನ್ನಷ್ಟು ಜನ, ನಮ್ಮ ಸಮುದಾಯದವರು ಇನ್ನಷ್ಟು ಜನ ಮುಂದೆ ಬಂದು ಬೇರೆ ಸಾಹಿತ್ಯಗಳು ಬರೀತಾರೆ, ಪೊಯಮ್ಸು ಬರೀತಾರೆ, ಕತೆ ಕಾದಂಬರಿಗಳು ಬರೀತಾರೆ. ಈ ಎಲ್ಲ ಇದರಲ್ಲಿ ಜಯ ಸಾಧಿಸಲಿ ಅಂತ ಆಶಿಸ್ತಾ, ನಮ್ಮ ಕಡೆಯಿಂದ ಆಗಿರೋಷ್ಟು ಇಷ್ಟನ್ನು ನಿಮ್ಮ ಮುಂದೆ ಇಡ್ತಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಕ್ಕೈ, ಮಾಳವಿಕಾ ಮತ್ತು ಮಂಜಮ್ಮ ಅವರಿಗೆ ತುಂಬ ಥ್ಯಾಂಕ್ಸು. ಬುಕ್ ಬ್ರಹ್ಮ ಅವರಿಗೆ ಥ್ಯಾಂಕ್ಸು, ನನಗೆ ಮಾಡ್ರೇಟ್ ಮಾಡೋಕ್ಕೆ ಬಿಟ್ಟಿದ್ದು. ಮತ್ತು ಅಷ್ಟೇ, ಎಲ್ಲರಿಗೂ ಥ್ಯಾಂಕ್ಸ್.